श्रीगुरुभ्यो नमः। हरि ओम। नमो भगवते तस्मै प्राणादिप्रभविष्णवे अमन्दानन्दसान्द्राय वासुदेवाय वेधसे. ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ 4ನೇ ಪ್ರಶ್ನೆ ಹಾಗೂ ಉತ್ತರ ಮುಕ್ತಾಯವಾಗಿದೆ. ಇನ್ನು 5ನೇಯ ಪ್ರಶ್ನೆ ಹಾಗೂ ಅದಕ್ಕೆ ಉತ್ತರ ಪ್ರಾರಂಭವಾಗಬೇಕಾಗಿದೆ. 5ನೇ ಪ್ರಶ್ನೆ ಪ್ರಾರಂಭವಾಗ್ತಾ ಇದೆ. ಈ 5ನೇ ಪ್ರಶ್ನೆಯಲ್ಲಿ ಶೈಬ್ಯ ಸತ್ಯಕಾಮ ಅಂತನ್ನುವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವರು ಪ್ರಶ್ನೆಯನ್ನ ಮಾಡುವುದು ಹೀಗೆ. ಇಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಧ್ಯಾನ. ಸ್ವಲ್ಪ ಸೂಕ್ಷ್ಮ ವಿಷಯಗಳವ, ಆ ಕಡೆ ಈ ಕಡೆ ಒಂದು ಚೂರು ಲಕ್ಷ್ಯ ಕೊಡಬೇಡ್ರಿ. ಪ್ರಶ್ನೆಯನ್ನಂತರೂ ಸರ್ವಾತ್ಮನ ಮಾಡಬೇಡ್ರಿ. ಪ್ರಶ್ನೆಯನ್ನ ಮಾಡಿದ್ರಿ ಅಂದ್ರೆ ನೀವು ಈ ವಿಷಯವನ್ನು ಎಂದೂ ತಿಳ್ಕೊಳ್ಳೋದಿಲ್ಲ. ಪ್ರಶ್ನೆ ಮಾಡಲೇಬೇಡ್ರಿ, ಕೇಳಲೇಬೇಕು, ಕೇವಲ ಕೇಳಬೇಕು. ಪಾಠ ಮುಗಿದ ಮೇಲೆ 100 ಪ್ರಶ್ನೆ ಕೇಳ್ರಿ, 1000 ಪ್ರಶ್ನೆ ಕೇಳ್ರಿ ಪಾಠ ಮುಗಿದ ಮೇಲೆ. ಅಥ ಹೈನಂ ಶೈಬ್ಯ ಸತ್ಯಕಾಮ ಪಪ್ರಚ್ಛ. ಅಥ ಅನಂತರದಲ್ಲಿ ಹ ಏನಂ, ಈ ಪ್ರಸಿದ್ಧರಾದ ಈ ಪಿಪ್ಪಲಾದರು ಯಾರು ಇಷ್ಟೊತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಬರ್ತಿದ್ದಾರೋ, ಏನಂ ಈ ಪಿಪ್ಪಲಾದರನ್ನು ಶೈಬ್ಯ ಸತ್ಯಕಾಮ ಪಪ್ರಚ್ಛ, ಶಿಬಿಯ ಮಗನಾದ ಸತ್ಯಕಾಮ ಎನ್ನುವಂತಹ ಕುಮಾರ ಪಪ್ರಚ್ಛ ಪ್ರಶ್ನೆ ಕೇಳ್ತಾರೆ. ಏನೆಂದು ಪ್ರಶ್ನಿಸುತ್ತಾರೆ ಅಂದ್ರೆ, ಸ ಯೋಹ ವೈ ತದ್ ಭಗವನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ ಕಥಮಂ ವಾಸಲೇನ ಲೋಕಂ ಜಯತಿ ತಸ್ಮೈ ಸ ಹೋವಾಚ ಏತದ್ವೈ ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರಃ ತಸ್ಮಾದ್ ವಿದ್ವಾನ್ ಏತೇನೈವ ಆಯನೇನ ಏಕತರಮನ್ವೇತಿ. ಒಂದು ಪ್ರಶ್ನೆ, ಒಂದು ಉತ್ತರ. ಇಲ್ಲೊಂದು ಸ್ವಲ್ಪ ವಾಕ್ಯವನ್ನ ಮತ್ತೊಂದು ಸರ್ತಿ ಹೇಳ್ತೀನಿ. ಆ ವಾಕ್ಯದಲ್ಲಿ ಒಂದು ತಿದ್ದುಪಡಿ ಆಗಬೇಕಾಗಿದೆ. ಏನು? ಸ ಯೋಹ ವೈ ತದ್ ಭಗವನ್ ಮನುಷ್ಯೇಷು ಅಂತ ಇದೆ. ಸಿಕ್ಕಿದೆಯಾ ವಾಕ್ಯ? ತದ್ ಭಗವನ್ ಮನುಷ್ಯೇಷು ಅಂತ 2ನೇ ಸಾಲು, ಉಪ ಆದ್ಮೇಲೆ 2ನೇ ಸಾಲು. ಅಥ ಹೈನಂ ಶೈಬ್ಯ ಸತ್ಯಕಾಮ ಪಪ್ರಚ್ಛ ಆದ ಮೇಲೆ ಸ ಯೋಗ ವೈ ತದ್ ಭಗವನ್ ಮನುಷ್ಯೇಷು ಅಂತಿದೆ. ಅದು ತದ್ ಭಗವನ್ ಮನುಷ್ಯೇಷು ಆಗಬಾರದು, ಏತದ್ ಭಗವನ್ ಮನುಷ್ಯೇಷು ಅಂತ ಪಾಠ ಆಗಬೇಕು. ಬರ್ಕೋಬೇಕು ಮುಂದ್ಗಡೆಗೆ. ಯಾಕೆ ಅಂದ್ರೆ ಟೀಕಾಕೃತ್ಪಾದರು ಈ ಉಪನಿಷತ್ತಿಗೆ ವ್ಯಾಖ್ಯಾನವನ್ನ ಮಾಡುವಾಗ ಏತತ್ ಅಂತ ಪಾಠ ಹಿಡಿತಾರೆ. ಹಾಗೂ 4ನೇ ಅಧ್ಯಾಯದ 1ನೇ ಪಾದದ 12ನೇ ಸೂತ್ರ ಓಂ ಆಪ್ರಾಯಣ ತತ್ರಾಪಿ ಓಂ ಎನ್ನುವಂತಹ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಟೀಕಾಕೃತ್ಪಾದರು ಇದೇ ಶ್ರುತಿಯನ್ನ ಇಟ್ಟುಕೊಂಡಿದ್ದಾರೆ. ಅಲ್ಲೂ ಕೂಡ ಏತತ್ ಅಂತೆ ಪ್ರತೀಕವನ್ನ ಗ್ರಹಣ ಮಾಡ್ತಾರೆ. ಅರ್ಥಾತ್ ಶ್ರುತಿಯ ಪಾಠ ಏತತ್ ಇದೆ, ತತ್ ಇಲ್ಲ. ಅದರಿಂದ ಸಯೋಗವೈ ಏತದ್ ಭಗವನ್ ಮನುಷ್ಯೇಷು ಅಂತ ಮಾಡಿಕೊಳ್ಳಬೇಕು. ನೋಡ್ರಿ, ಏನಾಯ್ತು ಅಂದ್ರೆ ಏತದ್ ಭಗವನ್ ಮನುಷ್ಯೇಷು ಪ್ರಾಯಣ ಅಂತ ಓಂಕಾರ ಅಭಿಧ್ಯಾಯೀತ. ಏತತ್ ಅಂತನ್ನೋ ಶಬ್ದಕ್ಕೆ ಅದು ಈ ಜ್ಞಾನಿಗಳಲ್ಲಿ ಅಂತ ಅರ್ಥ. ಏನು? ಈ ಜ್ಞಾನಿಗಳಲ್ಲಿ. ಆ ಏತತ್ ಶಬ್ದಕ್ಕೆ ಅರ್ಥವನ್ನ ಈ ಜ್ಞಾನಿಗಳಲ್ಲಿ ಅಂತ ಬರ್ಕೊಂಡಿಟ್ಕೊಂಡಿರೋದು ಬಹಳ ಒಳ್ಳೆ ಕೆಲಸ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಏತತ್ ಅಂದ್ರೆ ಏನಂತ ಗೊತ್ತಾಗಿಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನಿಗಳಾದವರೇನಿದ್ದಾರೆ, ಈ ಜ್ಞಾನಿಗಳಲ್ಲಿ ಸಯೋಹವೈ ಯಾರೊಬ್ಬನು ಅಧಿಕಾರಿಯಾದವನು, ಏತತ್ ಆದ್ಮೇಲೆ ಮನುಷ್ಯೇಷು ಇದೆ ನೋಡ್ರಿ, ಏತದ್ ಮನುಷ್ಯೇಷು ಅಂತ ಒಂದಕ್ಕೊಂದು ಅನ್ವಯ ಮಾಡಿಕೊಳ್ಬೇಕು. ಈ ಜ್ಞಾನಿ ಮನುಷ್ಯರಲ್ಲಿ ಅಂತ ಅರ್ಥ ಮಾಡಿಕೊಳ್ಬೇಕು. ಈ ಜ್ಞಾನಿ ಮನುಷ್ಯರಲ್ಲಿ ಅಂದ್ರೆ ಅಪರೋಕ್ಷ ಜ್ಞಾನಿಗಳಾದವರೇನಿದ್ದಾರೆ ಮನುಷ್ಯರು, ಅವರಲ್ಲಿ ಸಯೋಗವೈ ಒಬ್ಬ ಅಧಿಕಾರಿ ಇದ್ದಾನೆ. ಯಾರೊಬ್ಬ ಕಶ್ಚನ ಅಧಿಕಾರಿ, ಅವ ಪ್ರಾಯಣಾಂತಂ. ಪ್ರಾಯಣಾಂತಂ ಅಂತನ್ನೋ ಶಬ್ದದ ಅರ್ಥ ಏನು ಅಂದ್ರೆ ಮರಣ ಪರ್ಯಂತರವಾಗಿ. ಮರಣ ಪರ್ಯಂತರವಾಗಿ. ಇದಕ್ಕೆ ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಇದೆ, ಮತ್ತೆ ಮುಂದೆ ಹೇಳ್ತೀನಿ. ಪ್ರಾಯಣಾಂತಂ ಮರಣ ಪರ್ಯಂತರವಾಗಿ, ಶರೀರದಿಂದ ಜೀವ ಹೊರಗೆ ಹೋಗುವವರೆಗೂ ಕೂಡ ಓಂಕಾರಂ ಅಭಿಧ್ಯಾಗೀತ. ಇದಕ್ಕೆ
ಪರಭಾಷ್ಯಕಾರರು ಅರ್ಥ ಏನು ಮಾಡಿದ್ದಾರೆ ಅಂದ್ರೆ ಯಾರು ಓಂಕಾರವೆಂಬ ಮಂತ್ರವನ್ನ ಜಪ ಮಾಡ್ತಾರೆ ಅಂತ ಬರೆದು ಬಿಟ್ಟಿದ್ದಾರೆ. ಆದರೆ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಪ್ರಕಾರ ಓಂಕಾರಂ ಅಂದ್ರೆ ಪರಮಾತ್ಮ ನನ್ನು ಅಂತ ಅರ್ಥ. ಅಂದ್ರೆ ಭಗವಂತನಿಗೇನೆ ಓಂಕಾರ ಎಂಬ ಹೆಸರಿರುವುದು. ಅದರಿಂದ ಯಾರು ಓಂಕಾರಂ ಭಗವಂತನನ್ನು ಅಭಿಧ್ಯಾಯೀತ ಧ್ಯಾನ ಮಾಡುತ್ತಾರೋ, ಈಗ ನನಗೆ ಅಪರೋಕ್ಷ ಜ್ಞಾನವಾಯಿತು ಅಂತ ಇಟ್ಕೋಣ. ಇವತ್ತು ಒಬ್ಬ ವ್ಯಕ್ತಿಗೆ ಅಪರೋಕ್ಷ ಜ್ಞಾನವಾಯಿತು. ಆತ ಅಪರೋಕ್ಷ ಜ್ಞಾನವಾದ ಮೇಲೆ ತಾನು ಮರಣ ಹೊಂದುವವರೆಗೂ ಕೂಡ ಭಗವಂತನ ಧ್ಯಾನವನ್ನ ಮಾಡ್ತಿದ್ದ ಅಂತಂದರೆ ಕತಮಂ ವಾವ ಸತೇನ ಲೋಕಂ ಜಯತಿ, ಅದರಿಂದ ಅವನು ಯಾವ ಲೋಕವನ್ನ ಹೊಂದುತ್ತಾನೆ ಅಂದ್ರೆ ಜಯತಿ ಅನ್ನುವ ಶಬ್ದಕ್ಕೆ ಹೊಂದುತ್ತಾನೆ ಅಂತ ಅರ್ಥ ಬರ್ಕೊಳ್ಬೇಕು. ಈಗೇನಾಗಿದೆ, ಅಪರೋಕ್ಷ ಅಲ್ಲಿ ಜಯತಿ ಅಂತದ ಗೆಲ್ಲುವುದು ಅಂತ ಅರ್ಥ ಅಲ್ಲ, ಹೊಂದುವುದು ಅಂತ ಅರ್ಥ. ಬರೆದುಕೊಳ್ಳ್ರಿ, ಉಪನಿಷತ್ತಿನಲ್ಲಿ ಜಯತಿ ಅಂತ ಬಂದಿದೆ, ಇಲ್ಲಿ ಪ್ರಸಂಗಾನುಸಾರವಾಗಿ ಹೊಂದುವುದು ಎಂಬ ಅರ್ಥವನ್ನು ಹೇಳಬೇಕು. ಈಗ ಏನಾಯಿತು ಅಂತ ಕೇಳಿದ್ರೆ, ಅಂಥವನು ಕತಮಂ ವಾವ ಸತೇನ ಲೋಕಂ ಜಯತಿ, ಯಾವ ಲೋಕವನ್ನ ಹೊಂದುತ್ತಾನ? ಪ್ರಶ್ನೆ ಅಲ್ರಿ, ಏನ್ ಪ್ರಶ್ನೆ ಏನ್ ಕೇಳೋದಿರ್ತದೆ ಇದು? ಪ್ರಶ್ನೆ ಏನ್ ಕೇಳೋದಿರ್ತದೆ? ಯಾವ ವ್ಯಕ್ತಿ ಓಂಕಾರ ಅರ್ಥಾತ್ ಭಗವಂತನ ಧ್ಯಾನವನ್ನ ಮಾಡ್ತಾನೋ, ಇನ್ನ ಓಂಕಾರ ಅನ್ನೋ ಶಬ್ದದ ಒಂದು ಚರ್ಚೆ ಆದ, ಅದನ್ನ ಮುಂದೆ ಹೇಳ್ತೀನಿ, ಎಲ್ಲಾ ಕಡೆಗೆ ಭಗವಂತ ಅಂತ ಹೇಳ್ತೀನಿ. ಭಗವಂತನನ್ನು ಧ್ಯಾನ ಮಾಡ್ತಾನೋ ತನ್ನ ಅಪರೋಕ್ಷ ಜ್ಞಾನಾನಂತರದಲ್ಲೂ ಕೂಡ ಅವನು ಯಾವ ಲೋಕವನ್ನು ಹೊಂದುತ್ತಾನೆ ಅಂತ ಏನ್ ಕೇಳೋದು? ಮೋಕ್ಷವನ್ನೇ ಹೊಂದಬೇಕು. ಅವನು ಮೋಕ್ಷವನ್ನೇ ಹೊಂದಬೇಕು. ಬೇರೆ ಲೋಕಗಳನ್ನು ಹೆಂಗ್ ಹೊಂದೋದು ಅಂತಂದ್ರೆ ಇವನು ವೇದಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ದಾನೆ ಅಂತ ಅರ್ಥ. ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಗಳಿಂದ ಹೊಂದಲ್ಪಡುವ ಲೋಕಗಳು ಸತ್ಯಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ ಎನ್ನುವ ಲೋಕಗಳಿವೆ. ಬರ್ಕೊಂಡಿಟ್ಕೊಂಡಿದ್ದೀರಲ್ಲ ಬುದ್ಧಿಯಲ್ಲಿ, ಏನಂತ? ಅಪರೋಕ್ಷ ಜ್ಞಾನಿಗಳು ಹೊಂದುವ ಲೋಕಗಳು ಸತ್ಯಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ. ಈ ಲೋಕಗಳೇನಿವೆಯೋ ಅಂದ್ರೆ ವೈಕುಂಠ ಲೋಕ ಅಂತೂ ಸರಿಯೇ ಸರಿ, ಅದನ್ನ ಬಿಟ್ಟು ಹೇಳಿಗತ್ತೀನಿ. ಮತ್ತೆ ವೈಕುಂಠ ಹೇಳಿಲ್ಲ ಆಚಾರು, ಮತ್ತೆ ನಮ್ಮನ್ನು ವೈಕುಂಠ ಕಳ್ಸಂಗಿಲ್ಲ, ನಾವು ಕುಂಟುಕೋತಿಲ್ಲೇ ಕೊಡ್ಬೇಕೇನೋ ಅಂತ ಹಿಂಗ್ ಪ್ರಶ್ನೆ ಮಾಡ್ಬೇಡ್ರಿ. ವೈಕುಂಠವೂ ಇದೆ, ವೈಕುಂಠವೂ ಇದೆ. ವೈಕುಂಠ, ಸತ್ಯಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕಗಳು ಅಂತೇನಿವೆಯೋ ಯಾವುದು ಪುನರಾವರ್ತಿ ರಹಿತ ಲೋಕಗಳು, ಮತ್ತೆ ನಮ್ಮನ್ನ ಸಂಸಾರಕ್ಕೆ ತೆಗೆದುಕೊಂಡು ಬರುವುದಿಲ್ಲವೋ ಆ ಲೋಕಗಳು ಅಂತ ಅರ್ಥ. ಅಂತೂ ಅಪರೋಕ್ಷ ಜ್ಞಾನಿಗಳು ಹೊಂದಲ್ಪಡುವ ಲೋಕಗಳು ಅನೇಕ ಇವೆ. ಅಂದ್ರೆ ಮೋಕ್ಷಕ್ಕಿಂತಲೂ ಮೊದಲು ಅಂತ ಅರ್ಥ. ತಾತ್ಪರ್ಯ ಗೊತ್ತಾಯ್ತಾ? ಮೋಕ್ಷ ಒಂದೋಕ್ಕಿಂತ ಮೊದಲು ಅನೇಕ ಲೋಕಗಳಲ್ಲಿ ಇರ್ಲಿಕ್ಕೆ ಇರ್ತದೆ. ಇದೆಲ್ಲ ಬಹಳ ದೊಡ್ಡ ವಿಚಾರ, ಸ್ವಕಾಶ ಹೇಳ್ಕೊತ ಹೋಗ್ತೀನಿ. ಏನಾಯ್ತು ಈಗ? ಹಾಗಾದ್ರೆ ಅಪರೋಕ್ಷ ಜ್ಞಾನಿ ಇದ್ದಾರೆ. ಏನ್ ಮಾಡ್ತಾನಾತ? ಅಪರೋಕ್ಷ ಜ್ಞಾನವಾಗಿ ಬಿಟ್ಟಿದೆ. ಆದ ಮೇಲೆ ಅವ ಭಗವಂತನ ಧ್ಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ. ಭಗವಂತನ ಧ್ಯಾನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಆತ ಮರಣ ಹೊಂದಿದ. ಧ್ಯಾನ ಮುಗೀತು, ಮರಣವನ್ನು ಹೊಂದಿದ. ಯಾವ ಲೋಕಕ್ಕೆ ಹೋಗ್ತಾನವ ಅಂತ ಪ್ರಶ್ನೆ. ಯಾವ ಲೋಕಕ್ಕೆ ಹೋಗ್ತಾನ ಅಂದ್ರೆ ಉತ್ತರವನ್ನ ಮುಂದೆ ಹೇಳುವರಿದ್ದಾರೆ. ಪ್ರಶ್ನೆ ಅಂತರೂ ಇಷ್ಟು ಅಂತ ನಿಮಗೆ ಅರ್ಥ ಆಯ್ತೀಗ. ತಸ್ಮೈ ಸಹೋವಾಚ, ಅವರಿಗೆ ಉತ್ತರವನ್ನ ಕೊಡ್ತಾರ. ಏನು ಉತ್ತರ ಕೊಡ್ತಾರ ಅಂತಂದ್ರೆ, ಏತದ್ವೈ ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ. ನೋಡು ಸತ್ಯಕಾಮ, ನೀ ಹೇಳಿದ್ಯಲ್ಲ ಸರಿಯದ. ಒಂದು ಮಾತು ಸ್ಪಷ್ಟಪಡಿಸ್ಬೇಕು. ಈ ಓಂಕಾರದಿಂದ ಯಾರನ್ನ ಹೇಳಲಿಕ್ಕೆ ಹೊರಟಿದ್ದಿ ನೀನು ಅಂತ ಪ್ರಶ್ನೆ. ಯಾರನ್ನ ಹೇಳಲಿಕ್ಕೆ ಹೊರಟಿದ್ದಿ? ಯಾರನ್ನ ಅಂದ್ರೆ ಓಂಕಾರದಿಂದ ಭಗವಂತನೂ ಕರೆಸಿಕೊಳ್ಳುತ್ತಾನೆ, ಓಂಕಾರದಿಂದ ಚತುರ್ಮುಖ ಬ್ರಹ್ಮದೇವರು ಅರ್ಥಾತ್ ವಾಯುದೇವರೂ ಕರೆಸಿಕೊಳ್ಳುತ್ತಾರೆ. ಇದರ ಬಗ್ಗೆ ಎರಡು ಮತ ಅವ ನಮ್ಮಲ್ಲೇ ಎರಡು ಮತ ಅವ. ಓಂಕಾರದಿಂದ ವಾಯುದೇವರು ವಾಚ್ಯರಾಗ್ತಾರೋ ಇಲ್ವೋ ಅಂತ ಒಂದು ಮತ ಅದ, ಓಂಕಾರದಿಂದ ವಾಯುದೇವರು ವಾಚ್ಯರಾಗುವುದಿಲ್ಲ ಅಂತ ಮತ್ತೊಂದು ಮತ ಅದ. ಎರಡೂ ಮತಗಳನ್ನು ವಿಚಾರ ಹೇಳ್ತೀನಿ. ಎರಡನ್ನೂ ಸಮನ್ವಯ ಮಾಡುವ ಅವಸರಕ್ಕೆ ಬೀಳೋದಿಲ್ಲ ನಾ ಈಗ. ನೀವೆರಡು ಪಕ್ಷವ ಅಂತ ತಿಳ್ಕೊಂಡ್ರೆ ಸಾಕಷ್ಟೇ ಹೊರತಾಗಿ ಅದರ ಬಗ್ಗೆ ನೀವು ಬಹಳ ಸ್ಟ್ರೆಸ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ವಿಷಯ ಇದ್ದಾಗ. ಅದರಿಂದ ಓಂಕಾರದಿಂದ ವಾಯುದೇವರು ವಾಚ್ಯರಾಗಿದ್ದಾರೆ, ಭಗವಂತನು ವಾಚ್ಯನಾಗಿದ್ದಾನೆ ಅಂತ ಹೇಳುವ ಪ್ರಸಂಗ ಇದೆ ಇಲ್ಲಿ. ಅದರ ಬಗ್ಗೆ ವಿಶೇಷ ಚರ್ಚೆ ಮಾಡೋಣ ಅಂತ. ನೋಡ್ರಿ, ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ.
ಪರಬ್ರಹ್ಮ ಅಂದ್ರೆ ಪರಮಾತ್ಮ, ಅಪರಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಅವರು ಯದೋಂಕಾರ. ಯದೋಂಕಾರ ಅಂದ್ರೆ ಓಂಕಾರ ವಚ್ಚರಾಗಿದ್ದಾರೆ. ತಸ್ಮಾತ್ ವಿದ್ವಾನ್ ಜ್ಞಾನಿಯಾದವನು ಏತೇನೈವ ಆಯತನೇನ ಆಯನೇನ ಅಂದ್ರೆ ಇದೇ ಸಾಧನೆಯಿಂದ ಅಂದ್ರೆ ಧ್ಯಾನವೆಂಬ ಸಾಧನೆಯಿಂದ ಏಕತರಮನ್ವೇತಿ ಒಂದ ಚತುರ್ಮುಖನ ಲೋಕಕ್ಕೆ ಹೋಗ್ತಾನ, ಇಲ್ಲ ವೈಕುಂಠಕ್ಕೆ ಹೋಗ್ತಾನ. ಇಷ್ಟು ಉತ್ತರ ಕೊಟ್ಬಿಟ್ರು. ಮುಗಿದು ಹೊತ್ತೀಗ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಓಂಕಾರ ವಾಚ್ಯರಾದವರು ಯಾರು? ಒಂದು ಬ್ರಹ್ಮದೇವರು, ಒಂದು ಪರಮಾತ್ಮ. ಬ್ರಹ್ಮದೇವರಂದ್ರು ಅಷ್ಟ, ವಾಯುದೇವರಂದ್ರು ಅಷ್ಟ, ಅದರಿಂದ ಹೆಚ್ಚು ವಿಚಾರ ಇಲ್ಲ. ಈ ಇಬ್ಬರಲ್ಲಿ ಯಾರನ್ನೋ ಒಬ್ಬರನ್ನು ಕುರಿತು ಹೋಗುತ್ತಾನೆ ಅಂತ. ಇಷ್ಟು ಪ್ರಶ್ನೆ, ಇಷ್ಟು ಉತ್ತರ. ಅದು ಹೆಂಗ ಏನು ಅಂತ ಮುಂದೆ ವಿಸ್ತಾರವಾಗ್ಕೋತ ಹೋಗ್ತದೆ, ಅದು ನೋಡಂತ. ಎರಡು ವಿಷಯ ಮೊದಲು ಚರ್ಚೆ ಮಾಡಬೇಕೀಗ ನಾವು. ಏನ್ ಎರಡು ವಿಷಯ ಚರ್ಚಾ ಅಂದ್ರೆ ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಧ್ಯಾನದ ಅವಶ್ಯಕತೆ ಇದೆಯಾ ಅಂತ ಒಂದು ಪ್ರಶ್ನೆ. ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ರಿ, ಆಮೇಲೆ ಎಲ್ಲೋ ಹಿಂದುಳಿದೆ ಅಂತ ಆಗಬಾರದು. ಅಪರೋಕ್ಷ ಜ್ಞಾನ ನಂತರದಲ್ಲೂ ಕೂಡ ಧ್ಯಾನದ ಅವಶ್ಯಕತೆ ಇದೆಯಾ ಇಲ್ಲವಾ? ಮತ್ತಿಲ್ಲಿ ಪ್ರಶ್ನೆ ಮಾಡ್ಯಾರ ಅಂತಂದ್ರೆ ತಡೀರಿ, ನಾವ್ ಅದನ್ನೇ ಕೇಳಕತ್ತೀವಿ. ಏನಂತ ಪ್ರಶ್ನೆ ಮಾಡ್ಯಾರ? ಯೋಗ ವೈ ತದ್ ಭಗವನ್ ಮನುಷ್ಯೇಶು ಪ್ರಾಯಣಾಂತ ಓಂಕಾರೋಭಿಧ್ಯಾಯೀತ. ಮರಣ ಹೊಂದುವವರೆಗೂ ಕೂಡ ಓಂಕಾರವನ್ನ ಧ್ಯಾನ ಮಾಡಬೇಕು ಅಂತದ. ಇಲ್ಲೊಂದು ಸ್ವಲ್ಪ ವಿಚಾರ ಈಗ ನಾನು ನೋಡಿ ಬರ್ಕೊಳ್ಳೋದ್ ಬಿಡ್ಕೊಡೋದ್ ಬಿಡ್ರಿ. ಇಲ್ಲಿ ನೋಡಿ ನನ್ನ ಕಡೆ ಏನಂತಾರ ಅಂತಂದ್ರ, ಅಪರೋಕ್ಷ ಜ್ಞಾನಕ್ಕೆ ಸಾಧನಗಳು ಮೂರು: ಶ್ರವಣ, ಮನನ, ಧ್ಯಾನ. ಶ್ರವಣ, ಮನನ, ಧ್ಯಾನ ಈ ಮೂರೂ ಕೂಡ ಅಪರೋಕ್ಷ ಜ್ಞಾನದ ಸಾಧನ ಎಂಬುದಾಗಿ ವೇದದಲ್ಲಿ ಹೇಳಲಾಗಿದೆ. ಆತ್ಮಾವ ಅರೆ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳಬೇಕು ಅಂತ ಇದ್ದರೆ ಏನ್ ಮಾಡಬೇಕು? ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅಂತಿದ್ರೆ ಏನ್ ಮಾಡಬೇಕು? ಶ್ರೋತವ್ಯ, ಶ್ರವಣ ಮಾಡಬೇಕು. ಮಂತವ್ಯ, ಮನನ ಮಾಡಬೇಕು. ನಿಧಿಧ್ಯಾಸಿತವ್ಯ, ಧ್ಯಾನ ಮಾಡಬೇಕು. ನಿಧಿಧ್ಯಾಸನ ಅಂದ್ರು ಧ್ಯಾನ ಅಂದ್ರು ಒಂದೇ ಅರ್ಥ, ಧ್ಯಾನ ಮಾಡಬೇಕು ಅಂತ. ಹಾಗಾದರೆ ಧ್ಯಾನವು ಯಾವುದರ ಸಾಧನೆ ಎಂಬುದಾಗಿ ಇಲ್ಲಿ ಹೇಳಲಾಗ್ತಾ ಇದೆ? ಅಪರೋಕ್ಷ ಜ್ಞಾನದ ಸಾಧನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನದ ಸಾಧನ ಅಂತ ಹೇಳ್ತಾ ಇದ್ದಾರೆ. ಅಂದ ಮೇಲೆ ಯಾವುದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿದೆಯೋ ಅದು ಮೋಕ್ಷಕ್ಕೆ ಸಾಧನ ಹೆಂಗಾಗಬೇಕು? ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಮೋಕ್ಷಕ್ಕೆ ಸಾಧನ ಯಾವುದು ಅಂದ್ರೆ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಭಗವಂತನ ಪ್ರಸಾದ. ನನಗೆ ಇವತ್ತು ಭಗವಂತನ ಸಾಕ್ಷಾತ್ಕಾರವಾಯಿತು. ಇವತ್ತೇನು ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಇದು ನನಗೆ ಮೋಕ್ಷವನ್ನ ಕೊಡಿಸ್ತದೆ. ಅಂದ್ರೆ ಮೋಕ್ಷ ಸಾಧನ ಅಪರೋಕ್ಷ ಜ್ಞಾನವೇ ಹೊರತಾಗಿ ಧ್ಯಾನವಲ್ಲ. ಧ್ಯಾನವಲ್ಲ. ಅಂದ ಮೇಲೆ ಅಪರೋಕ್ಷ ಜ್ಞಾನವಾಗಲಿಕ್ಕೆ ಸಾಧನವಾದ ಧ್ಯಾನವು ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷವನ್ನ ಕೊಡಿಸ್ಲಿಕ್ಕೆ ಯಾಕೆ ಬೇಕು? ಬೇಕಾಗಿಲ್ಲ. ಒಂದು ಕಡೆಗೆ ಸಾಧನವಾದದ್ದು ಇನ್ನೊಂದು ಕಡೆಗೆ ಸಾಧನವಾಗ್ತದೆ ಅಂತ ಎಲ್ಲಿ ಹೇಳಿದ್ದಾರೆ? ಯಾವುದೋ ಒಂದು ಕಡೆಗೆ ಸಾಧನ ಆಗಿದೆ ಅಂತ ಇಟ್ಕೊಳ್ರಿ. ಅದುವೇ ಇನ್ನೊಂದು ಕಡೆಗೆ ಸಾಧನ ಆಗಬೇಕು ಅಂತ ಎಲ್ಲದ ಅಂದ್ರೆ ಧಾರವಾಡದಿಂದ ಬೆಂಗಳೂರಿನವರೆಗೆ ಒಂದು ಟಿಕೆಟ್ ತೆಗೆಸಿದ್ದೀರಿ. ಈ ಟಿಕೆಟ್ ತೆಗೆದುಕೊಂಡು ನೀವು ಬೆಂಗಳೂರವರೆಗೆ ಹೋಗ್ಬಿಟ್ರಿ. ಅಲ್ಲಿಂದ ಆ ಟ್ರೈನು ಆಕ್ಚುವಲ್ ಆಗಿ ಮುಂದಿನ ಊರಿಗೆ ಹೋಗ್ಲಿಕ್ಕತ್ತಿತ್ತು. ನಿಮಗೆ ಆವಾಗ ಅನಿಸ್ತು ನಾ ಇನ್ನೊಂದು ಮುಂದಿನ ಊರಿಗೆ ಹೋಗ್ಬಿಟ್ರೆ ಹೆಂಗ ಅಂತ ತಿಳ್ಕೊಂಡು ಹೇಳಿ. ಆದರೆ ಆಗ ಆ ಟಿಕೆಟ್ನಿಂದ ನೀವು ಮುಂದೆ ಪ್ರಯಾಣ ಮಾಡ್ಲಿಕ್ಕೆ ಬರ್ತದ? ಬರುವುದಿಲ್ಲ. ಆ ಟಿಕೆಟ್ನಿಂದ ನೀವು ಮುಂದಿನ ಊರಿಗೆ ಪ್ರಯಾಣ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಟಿಕೆಟ್ ಇರೋದೆ ಬೆಂಗಳೂರು ತನಕ ಅದ ನಿಮಗೆ. ಅಂದ ಮೇಲೆ ಧ್ಯಾನವೆಂಬುದು ಏನು? ಅಪರೋಕ್ಷ ಜ್ಞಾನ ಸಾಧನವೇ ಹೊರತಾಗಿ ಮೋಕ್ಷ ಸಾಧನ ಅಲ್ಲ. ಮೋಕ್ಷ ಸಾಧನ ಭಗವಂತನ ಪ್ರಸಾದ ಹಾಗೂ ಅಪರೋಕ್ಷ ಜ್ಞಾನಗಳು. ಸರಿ ಆಯ್ತಾ? ಅಪರೋಕ್ಷ ಜ್ಞಾನ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ. ಶ್ರವಣ ಮನನಗಳು, ಶ್ರವಣ ಮನನ ಧ್ಯಾನಗಳು ಎದಕ್ಕಿದು ಬೇಕು ಅಂತ ಪ್ರಶ್ನೆ ಇದೆ. ಹೌದು, ಗೃಹಸ್ಥರು ಬರ್ತದೆ. ಗೃಹಸ್ಥರಿಗೂ ಬರ್ತದೆ. ಕಡಿಮೆ ಹೇಳ್ಯಾರ ಅಷ್ಟೇ. ಗೃಹಸ್ಥರು 10 ಮಾಡ್ಬೇಕು ಅಂತ ಹೇಳ್ಯಾರ, ಸನ್ಯಾಸಿಗಳು ಜಾಸ್ತಿ ಮಾಡ್ಬೇಕು ಅಂತ. ಇಲ್ಲಿರೋದು ಓಂಕಾರ ಅಂದ್ರೆ ಮಂತ್ರ ಅಲ್ಲ, ಇಲ್ಲಿರೋ ಓಂಕಾರ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಹೇಳಿ ಸ್ವಲ್ಪ ಲೇಟ್ ಆಗ್ತದಷ್ಟೇ. ಇಲ್ಲಿ ಓಂಕಾರಕ್ಕೆ ಪರಮಾತ್ಮ ಅಂತ ಬರ್ಕೊಳ್ರಿ, ಇಲ್ಲ ಅಂತ ಅರ್ಥ ಆಗ್ತದೆ. ಅಂದ್ರೆ ಓಂಕಾರ ವಾಚ್ಯನಾದವರು ಭಗವಂತನು ಪ್ರಾಣದೇವರು ಅಂತ ಎರಡೂ ಅದ. ಮುಂದೆ ಚರ್ಚೆ ಆದ.
ಪರಭಾಷ್ಯಕಾರರು ಓಂಕಾರ ಎಂಬ ಶಬ್ದಕ್ಕೆ ಮಂತ್ರ ಅಂತ ಅರ್ಥ ಬರ್ದಾರ. ನಾವೇನ್ ಮಾಡೀವಿ ಅಂದ್ರೆ ಓಂಕಾರ ಅಂದ್ರೆ ಪರಮಾತ್ಮ ಅಂತ ಅರ್ಥ ಹೇಳಿ. ಇಲ್ಲಿ ಓಂಕಾರ ಅಂದ್ರೆ ಮಂತ್ರ ಅಲ್ಲ. ಸರಿನಾ? ಹೇಳಿದ್ನಲ್ಲ ಮೊದಲು. ಸರಿ ಸರಿ ಆಯ್ತು. ನೋಡ್ರಿ ಏನಾಯ್ತು ಹಾಗಾದ್ರೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರುವಂತಹದ್ದು ಇದು ಮೋಕ್ಷ ಸಾಧನವಲ್ಲ. ಮೋಕ್ಷ ಸಾಧನ ಅಲ್ಲ. ಯಾಕಂದ್ರೆ ಮೋಕ್ಷಕ್ಕೆ ಸಾಧನ ಅಪರೋಕ್ಷ ಜ್ಞಾನ ಮತ್ತು ಪ್ರಸಾದ ಅಂತ ಹೇಳಿದ್ರೆ ಧ್ಯಾನ ಅಲ್ಲ. ಆದ್ರೆ ಏನ್ ಮಾಡ್ಬೇಕು, ಸಮಸ್ಯೆ ಏನಾಗಿದೆ ಅಂತಂದ್ರ, ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ಶುಕಾಚಾರ್ಯರು, ವಾಮದೇವ, ವಸಿಷ್ಠ, ವಿಶ್ವಾಮಿತ್ರಾದಿ ಮೊದಲಾದ ಋಷಿಗಳು ಜ್ಞಾನವಾದ ಮೇಲೂ ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಇದು ಸಮಸ್ಯೆ ಬಂತೀಗ ನಮಗೆ. ಏನಾಯ್ತು, ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳು ವಸಿಷ್ಠ, ವಿಶ್ವಾಮಿತ್ರ, ಶುಕ, ವಾಮದೇವಾದಿಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟಾರ. ಛೇ 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 ಅದು ಸಾಧನ ಆಗಿದ್ದು ಅಪರೋಕ್ಷ ಜ್ಞಾನಕ್ಕೆ ಇವ್ರರ ಬಿಡ್ಲಾರ್ದ ಮಾಡ್ಕೋತ ಕೂತ್ಬಿಟ್ಟಾರ. ಎದಕ್ಕ? ನಮ್ದು ಸಾಧಾರಣ ಒಂದು ಟ್ರಂಪ್ ಕಾರ್ಡ್ ಇರುತ್ತೆ ನೋಡ್ರಿ ಹೇಳಲಿಕ್ಕೆ. ಏನು? ಆನಂದದಲ್ಲಿ ಮೋಕ್ಷ, ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕ ಅಂತ ಒಂದು ಇಟ್ಕೊಂಡ್ಬಿಟ್ಟಿರ್ತೀವಿ ನೋಡ್ರಿ. ಯಾವಾಗ್ಲೂ ಅಂತ ಇಟ್ಕೊಂಡಿರಂಗಿಲ್ಲ ನಾವು. ಏನ್ ಇಟ್ಕೊಂಡಿರ್ತೀವಿ? ಅಪರೋಕ್ಷ ಜ್ಞಾನ ಆದ್ಮೇಲೆ ಹೆಚ್ಚೆಚ್ಚು ಮಾಡ್ಕೋತ ಹೋದಂಗ ಮೋಕ್ಷದ ಆನಂದ ಅಭಿವೃದ್ಧಿ ಆಗ್ತದ ಅಂತದ ಇಲ್ಲಿ ಒಂದು. ಸಿಕ್ತು ನೋಡ್ರಿ, ನಮ್ಗೆ ಬಾಳ ಸಿಕ್ತು. ನಮಗ್ ಏನ್ ಸಿಕ್ತು ಅಂದ್ರೆ, ಅಪರೋಕ್ಷ ಜ್ಞಾನಿಗಳು ಜ್ಞಾನವಾದ ಮೇಲೂ ಯಾಕೆ ಧ್ಯಾನ ಮಾಡ್ತಾರ ಅಂತ ಕೇಳಿದ್ರೆ, ಮೋಕ್ಷದಲ್ಲಿ ಆನಂದ ವೃದ್ಧಿ ಆಗಬೇಕು ಅದಕ್ ಮಾಡ್ತಾರ. ಏನ್ರಿ ಆಚಾರ? ಏನು ಅರ್ಥ ಆತಿಲ್ಲೋ? ಎದಕ್ ಮಾಡ್ತಾರ? ಆನಂದ ವೃದ್ಧಿಗೆ. ಯಾಕೆ ಬೇಕು ಆನಂದ ವೃದ್ಧಿ? ಆಗ್ಲಿಲ್ಲ ಅಂದ್ರೆ ಇವ್ರದೇನ್ ಗಂಟು ಹೋಗೋದದ? ಏನ್ ಗಂಟು ಹೋಗೋದು ಆಗ್ಲಿಲ್ಲ ಅಂದ್ರೆ? ಆಗ್ಲಿಲ್ಪ. ಒಬ್ರು ಯಾರೋ ಅಪರೋಕ್ಷ ಜ್ಞಾನಿಗಳಿದ್ದ, ಉದಾಹರಣೆಗೆ ಇಟ್ಕೊಂಡಂತ ಮಹಾರುದ್ರ ದೇವರಿದ್ದಾರ, ಮನೋನಿಯಾಮಕರಿದ್ದಾರ. ಅವ್ರ ಅಪರೋಕ್ಷ ಜ್ಞಾನಾನಂತರದಲ್ಲೂ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ? ಆನಂದ ವೃದ್ಧಿ ಆಗಂಗಿಲ್ಲ. ಆಗ್ಲಿಲ್ಲ ಕಿಂಕೇನ ಸಂಗತಂ ಅಂತಂತಂದ್ರ ಯಾಕ? ಆನಂದದಲ್ಲಿ ತಾರತಮ್ಯವನ್ನ ಹೇಳುವ ಶ್ರುತಿ ಅದ. ಏನದ? ಆನಂದದಲ್ಲಿ ತಾರತಮ್ಯ ಹೇಳುವ ಶ್ರುತಿ ಅದ. ತೇಯೇ ಶತಂ ಪ್ರಜಾಪತೇರಾನಂದ ಸ ಏಕೋ ದೇವಗಂಧರ್ವಾಣಾಮಾನಂದ. ಇವ್ರಿಗಿಂತ ಅವ್ರಿಗಿಂತ ಇವರಿಗೆ ಇಷ್ಟು ಪಟ್ಟು ಆನಂದ ಅಂತ ಹೇಳೋ ಕಾಲಕ್ಕೆ, ಅಷ್ಟು ಪಟ್ಟು ಆನಂದವನ್ನ ಅವರು ಮೋಕ್ಷದಲ್ಲಿ ಪಡಿಬೇಕಾಗಿದ್ದರೆ, ಅದರ ಅರ್ಥ ಅವರು ಪೂರ್ಣಾನಂದವನ್ನ ಪಡೆಯಬೇಕಾಗಿದ್ದರೆ, ಅದರ ಅರ್ಥ ಅವರು ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯನ್ನು ಪಡೆಯಬೇಕಾಗಿದ್ದರೆ, ಇಲ್ಲಿ ಅಪರೋಕ್ಷ ಜ್ಞಾನ ಆದ ಮೇಲೆ ಧ್ಯಾನವನ್ನ ಮಾಡಲೇಬೇಕು. ಎಷ್ಟು ಸಮಸ್ಯೆ ಅದ ಅಂತಂತಂದ್ರ ಮಿಸ್ಟರ್ ಶ್ರೀನಿವಾಸ್, ಎಷ್ಟು ಸಮಸ್ಯೆ ಅದ ಅಂದ್ರೆ, ಆನಂದ ತಾರತಮ್ಯವನ್ನ ಹೇಳುವಂತಹ ಶ್ರುತಿ ಇವರಿಗಿಷ್ಟ ಆನಂದ ಅಂತ ಹೇಳಿ ಕೂತ್ಬಿಟ್ಟದ. ಅಷ್ಟ ಆನಂದವನ್ನ ಅವ್ರು ಪಡಿಬೇಕಾಗಿದ್ರ ಅಪರೋಕ್ಷ ಜ್ಞಾನೋತ್ತರದಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಧ್ಯಾನಾದಿಗಳನ್ನು ಮಾಡ್ಲೇಬೇಕು. ಮಾಡಿದಾಗ್ಲಿ ಅವ್ರಿಗೆ ಆನಂದಾಭಿವೃದ್ಧಿ ಆಗ್ತದೆ. ಆನಂದಾಭಿವೃದ್ಧಿ ಅಂದ್ರೆ ಪೂರ್ಣಾನಂದ. ಅವರ ಯೋಗ್ಯತೆಗೆ ಎಷ್ಟು ಆನಂದದನೋ ಅಷ್ಟ ಆನಂದವನ್ನ ಅವ್ರು ಪಡಿತಾರ. ಪಡಿಲಿಲ್ಲ ಅಂದ್ರ ಶ್ರುತಿ ಅರ್ಥ ಗೋವಿಂದ. ಪಡೆದ್ರ ಅದಕ್ಕೇನಾಗ್ಬೇಕು? ಉಪಾಸನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಒಂದ್ ಸಮಸ್ಯೆ. ಏನ್ ಸಮಸ್ಯೆ ಅದ ಅಂತಂತಂದ್ರೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಧ್ಯಾನ, ಮೋಕ್ಷಕ್ಕೆ ಸಾಧನ ಅಲ್ಲದು. ಅನ್ವಯ ಅದು ಹೆಂಗ ಆನಂದ ವೃದ್ಧಿಗೆ ಸಾಧನ ಆಗ್ತದ ಅಂತ ಒಂದ್ ಪ್ರಶ್ನೆ ಮತ್ ನಮ್ದು. ಏನು ಹೌದಿಲ್ಲೋ? ಇಷ್ಟ ಹೌದಲ್ಲ ನಿಮ್ದಿರೋದು? ಆನಂದ ಶ್ರುತಿಗೆ ತೊಂದರೆ ಆಗಬಾರದು ಅಂತ ಅನ್ನೋದಕ್ಕೆ ಧ್ಯಾನ ಮಾಡ್ಲಿಕ್ಕೆ ಯಾಕೆ ಮಾಡ್ತೀರಿ? ದೇವ್ರ ಪೂಜೆ ಮಾಡ್ರಿ. ಶುಭೇನ ಆನಂದ, ಶುಭೇನ ಕರ್ಮಣ ಸ್ವರ್ಗಂ. ಶುಭ ಕರ್ಮಗಳನ್ನು ಮಾಡ್ರಿ, ಶ್ರವಣ ಮಾಡ್ರಿ, ಚಂದ ಶ್ರವಣ ಮಾಡ್ರಿ ಕೂತ್ಕೊಂಡು. ರುದ್ರದೇವರೇ ಇರಬಹುದು, ಶೇಷದೇವರೇ ಇರಬಹುದು, ಅಥವಾ ಇಂದ್ರದೇವರಿರಬಹುದು. ಅಪರೋಕ್ಷ ಜ್ಞಾನವಾದ ಮೇಲೆ ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೇನಾಗ್ಬೇಕಾಗಿದೆ? ಆನಂದ ವೃದ್ಧಿ ಆಗ್ಬೇಕಾಗಿದೆ. ಬೇರೆ ಸಾಧನಗಳವ ಅಂದ ಮೇಲೆ ಬೇರೆ ಸಾಧನಗಳು ಇದ್ದಾಗ ಧ್ಯಾನವನ್ನೇ ಮಾಡಿ ಆನಂದ ವೃದ್ಧಿಯನ್ನು ಮಾಡಿಕೊಳ್ಬೇಕು ಅಂತೇನೋ ಹೋಯ್ತು, ಬಿದ್ದೋಯ್ತು, ನಿಮ್ಮ ಪಕ್ಷ ಬಿದ್ದೋಯ್ತು. ಆದ್ದರಿಂದ ಅಪರೋಕ್ಷ ಜ್ಞಾನವಾದ ಮೇಲೆ ಅಪರೋಕ್ಷ ಜ್ಞಾನಿಗಳು ಮೋಕ್ಷವಾಗುವವರೆಗೂ ಕೂಡ ಧ್ಯಾನವನ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಪ್ರಶ್ನೆ ಬಂದರೆ ಉತ್ತರವನ್ನ ಕೊಡ್ಲಿಕ್ಕೆ ಹೊರಟದ್ದು ಓಂ ಆಪ್ರಾಯಣ ತತ್ರಾಪಿ ಓಂ ಎನ್ನುವಂತಹ ಸೂತ್ರ 4.1.12. ಈ ಸೂತ್ರದಲ್ಲಿ ಹೇಳಿದ್ದನ್ನ ಅದಕ್ಕೆ ಆಚಾರ್ಯರು ಇದನ್ನು ಪ್ರಮಾಣ ಕೊಡ್ತಾರ. ಏತದ್ ಭಗವನ್ ಮನುಷ್ಯೇಶು ಪ್ರಾಯಣಾಂತ ಓಂಕಾರಂ ಅಭಿಧ್ಯಾಯೀತ. ಇಲ್ಲ, ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಮೋಕ್ಷ ಆಗೋ ತನಕನೂ ನೀವ ಧ್ಯಾನ ಮಾಡಲೇಬೇಕು. ಬೇರೆ ದಾರಿ ಇಲ್ಲ.
ಪ್ರಶ್ನೆ ಅರ್ಥ ಆಗ್ಯದ, ಉತ್ತರ ಅರ್ಥ ಆಗ್ಯದಲ್ಲ? ಅರ್ಥ ಆಗದೆ ಇದ್ದವರು ಆಮೇಲೆ ರೆಕಾರ್ಡ್ ಕೇಳಿ ಚಂದ ಅರ್ಥ ಮಾಡಿಕೊಳ್ಳ್ರಿ. ಹ್ಮ್ ಇನ್ನೊಂದ್ಸಲ ಹೇಳ್ತೀನಿ ತಿಳಿಲಿ ಅನ್ನೋದಕ್ಕಾಗಿ. ಏನು ಅಂತಂದ್ರೆ, ಧ್ಯಾನವು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವಾಗಿದೆ. ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನವಾದದ್ದು ಮೋಕ್ಷಕ್ಕೆ ಸಾಧನ ಹೇಗೆ? ಯಾಕೆ ಮೋಕ್ಷಕ್ಕೆ ಸಾಧನವಾದದ್ದು ಅಪರೋಕ್ಷ ಜ್ಞಾನ, ಭಗವಂತನ ಪ್ರಸಾದಗಳು ಹೊರತಾಗಿ ಧ್ಯಾನವಲ್ಲ. ಒಂದು ವೇಳೆ ಧ್ಯಾನವು ಮೋಕ್ಷ ಸಾಧನ ಅಂತಾಗಿದ್ರೆ ಭಗವತ್ ಪ್ರಸಾದ ಬೇಡ, ಭಗವಂತನ ಸಾಕ್ಷಾತ್ಕಾರ ಬೇಡ. ಹೇ 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 ಹಂಗಾದ್ರೆ ಭಗವಂತನ ಸಾಕ್ಷಾತ್ಕಾರ, ಭಗವಂತನ ಪ್ರಸಾದ ಮೋಕ್ಷ ಸಾಧನ ಅಂತ ಒಪ್ಪಿಕೊಂಡ ಮೇಲೆ ಧ್ಯಾನ ಯಾಕೆ? ಧ್ಯಾನ ಬೇಡ, ಬೇಕಾಗಿಲ್ಲ. ಇಲ್ಲಿಲ್ಲ. ಅದು ಯದ್ಯಪಿ ಅಪರೋಕ್ಷ ಜ್ಞಾನ ಸಾಧನವಾಗಿದೆ ಧ್ಯಾನ, ಆದರೂ ಕೂಡ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗಾಗಿ ನಾವು ಧ್ಯಾನವನ್ನ ಮಾಡುತ್ತೇವೆ. ಯಾಕೆಂದ್ರೆ ಶುಕವಾಮದೇವಾದಿಗಳು ಮಾಡ್ಲಿಕ್ಕೆ ಕೂತಿದ್ದಾರೆ ಅಲ್ರಿ. ಅವರಾದರೂ ಅಪರೋಕ್ಷ ಜ್ಞಾನವಾದ ಮೇಲೆ ಧ್ಯಾನವನ್ನ ಯಾಕೆ ಮಾಡ್ಕೋತ ಕೂತಾರ? ಯಾಕಂದ್ರೆ ಆನಂದಾಭಿವೃದ್ಧಿ ಆಗಬೇಕು ಅಲ್ಲ. ಅವರ ಆನಂದಾಭಿವೃದ್ಧಿ ಆಗಬೇಕು ಅಂತ ಯಾಕೆ ಕೂತಾರ ಅಂತಂದ್ರೆ, ಒಂದು ವೇಳೆ ಅವರು ಆನಂದಾಭಿವೃದ್ಧಿಯನ್ನ ಅವರಿಗೆ ನೀವು ಆನಂದಾಭಿವೃದ್ಧಿಯನ್ನ ಒಪ್ಪದೇ ಹೋದರೆ ಆನಂದ ತಾರತಮ್ಯವನ್ನ ಹೇಳುವ ಶ್ರುತಿ ಗೋವಿಂದ ಆಯ್ತು. ಯಾಕಂದ್ರೆ ಇವರಿಂದ ಇವರಿಗೆ ಇಷ್ಟ ಆನಂದ ಅಂತ ಆಗ್ಬೇಕಾದ್ರೆ ಅವ್ರ ಅಷ್ಟ ಆನಂದವನ್ನ ಪಡಿಬೇಕು. ಅದಕ್ಕ ಇವರಿಗಿಷ್ಟಾನಂದ ಅವರಿಗಿಷ್ಟಾನಂದ ಅಂತ ಹೇಳಿ ಆನಂದದ ತಾರತಮ್ಯ ಉಂಟೋ, ಆ ಆನಂದದ ತಾರತಮ್ಯ ಉಳಿಯಬೇಕಾಗಿದ್ದರೆ ಅವರು ಅಪರೋಕ್ಷ ಜ್ಞಾನವಾದ ಮೇಲೂ ಧ್ಯಾನ ಮಾಡಬೇಕು. ಆದರೆ ಆನಂದ ವೃದ್ಧಿ ಆಗ್ತದೆ ಅಲ್ರಿ ಸ್ವಾಮಿ. ಅವರಿಗೆ ಆನಂದ ವೃದ್ಧಿಯಾಗಿ ಆನಂದ ತಾರತಮ್ಯ ಹೇಳುವ ಶ್ರುತಿ ಉಳಿಬೇಕು ಅಂತ ತಾನೇ ನೀವು ಇಷ್ಟೆಲ್ಲ ಗದ್ದಲೆ ಮಾಡ್ತಿರೋದು. ಸಿಂಪಲ್. ಅವ್ರು ಶ್ರವಣ ಮಾಡ್ಲಿ, ಮನನ ಮಾಡ್ಲಿ, ಪೂಜಾ ಮಾಡ್ಲಿ, ಸಾಮಾಜಿಕ ಸೇವಾ ಮಾಡ್ಲಿ, ಯಾರು ಬೇಡಂತಾರ? ಬಡಬಗ್ಗರಿಗೆ ಸಹಾಯ ಮಾಡ್ಲಿ, ಅದರಿಂದಲೂ ಆನಂದ ವೃದ್ಧಿಯಾಗೇ ಆಗ್ತದೆ. ಯಾಕಾಗೋದಿಲ್ಲ ಅಂತೀರಿ? ಆದ್ದರಿಂದ ಅಪರೋಕ್ಷ ಜ್ಞಾನವಾದ ಮೇಲೆ ಆನಂದ ವೃದ್ಧಿಗಾಗಿಯೂ ಧ್ಯಾನ ಬೇಡ, ಮೋಕ್ಷಕ್ಕಾಗಿಯೂ ಧ್ಯಾನ ಬೇಡ, ಅಪರೋಕ್ಷ ಜ್ಞಾನಕ್ಕಾಗಿ ಧ್ಯಾನ ಬೇಕು. ಅದಾದ ಮೇಲೆ ಯಾವುದೇ ಕಾರಣಕ್ಕೂ ಧ್ಯಾನವನ್ನ ಮಾಡುವ ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ಅಪರೋಕ್ಷ ಜ್ಞಾನವಾದ ಮೇಲೆ ಧ್ಯಾನ ಮಾಡಬೇಕು ಅಂತೇನಿದೆ, ಇದು ವಿಧಿಯೋ ಅಥವಾ ಇಚ್ಛೆಯೋ? ಅದನ್ನ ಕೇಳೇ ಇಲ್ಲ ನೀವು ಇಷ್ಟೊತ್ತು. ಅಪರೋಕ್ಷ ಜ್ಞಾನ ಆದ್ಮೇಲೂ ಸಂಧ್ಯಾವಂದನೆ ಮಾಡಬೇಕು ಅನ್ನೋದು ವಿಧಿನೋ ಇಚ್ಛಾನೋ ಅಂತ ಕೇಳಿದಂಗಿದೀಗ. ಅಪರೋಕ್ಷ ಜ್ಞಾನ ಆದ್ಮೇಲೂ ಮತ್ತು ಧ್ಯಾನ ಮಾಡಬೇಕು ಅನ್ನೋದು ವಿಧಿನೇ ಅಂತ ಹೇಳ್ತೀವಿ ಅಂದ್ರೆ, ಅಪರೋಕ್ಷ ಜ್ಞಾನವಾದ್ಮೇಲೆ ಮೋಕ್ಷ ಹೊಂತಾನ. ಮೋಕ್ಷದಲ್ಲೂ ಒಂದು ವೇಳೆ ಈ ವಿಧಿ ಬಂತು ಅಂದ್ರೆ ಮತ್ ಮೋಕ್ಷಕ್ಕೆ ಮೀನಿಂಗ್ ಏನ್ ಮತ್ತೆ? ಯಾಕಂದ್ರೆ ಮೋಕ್ಷದಲ್ಲಿ ವಿಧಿ ನಿಷೇಧಗಳಿಲ್ಲ. ವಿಧಿ ನಿಷೇಧಗಳು ಇಲ್ಲ ಅನ್ನೋದಕ್ಕಾಗೇನೆ ಇದಕ್ಕೆ ಮೋಕ್ಷ ಅಂತ ಕರೆದಾರ. ಅಲ್ಲಿ ಹೋದ್ರು ಮತ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮತ್ತೆ ಉತ್ತಿಷ್ಟ ಗೋವಿಂದ ಉಪ್ಪಿಟ್ಟ ಕಮಲಧ್ವಜ ಉತ್ತಿಷ್ಟ ಕಮಲಧ್ವಜ ಅಂತ ಹಿಂಗ ಏನಾಗ್ತಾರೆ, ಎದ್ದುಕೊಳ್ಳಿ ಪಾಪ ಬದ್ಲ ಅವ್ರಿಗೆ ಉಪ್ಪಿಟ್ಟ ಬರ್ತೈತದ. ಹಂಗಾವಾಡ ಮತ್ತ ಅಲ್ರಿ. ವಿಧಿಯಿಂದ ಹೇಳಿಬಿಟ್ರಿ ಅಂತಂದ್ರೆ ಏನ್ ಮುಂದ್ಗತಿ ಅಂತಂದ್ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತೀವಿ. ಏನ್ ಕೊಡ್ತೀವಿ ಅಂದ್ರೆ, ಸಯೋಹವೈ ಏತದ್ ಭಗವನ್ ಮನುಷ್ಯೇಶು ಪ್ರಾಯಣ ಅಂತ ಓಂಕಾರ ಅಭಿಧ್ಯಾಗೀತ ಹಚ್ಚಿಟ್ಟಿನಿ. ಏನಂತಂದ್ರೆ ನಿಮ್ ಸಲುವಾಗಿ ಏನು ಅಂದ್ರೆ, ಇಲ್ಲ ವಿಧಿ, ಫಸ್ಟ್ ವಿಧಿ ನಮ್ದು, ಫಸ್ಟ್ ಕ್ಲಾಸ್ ವಿಧಿ. ಏನ್ ವಿಧಿ ನಮ್ದು ಅಂತ ಕೇಳಿದ್ರೆ, ಅಪರೋಕ್ಷ ಜ್ಞಾನವಾದ ಮೇಲೂ ಮೋಕ್ಷ ಆಗೋ ತನಕನೂ ಅವ ಧ್ಯಾನವನ್ನ ಮಾಡ್ಲೇಬೇಕು. ವಿಧಿ ಇಲ್ಲಿ ತನಕ ಮೋಕ್ಷ ಆಗೋ ತನಕ ಅಲ್ರಿ. ಇದು ಮುಂದೆ ಕಂಟಿನ್ಯೂ ಆಗ್ಬಿಡುತ್ತಲ್ಲ ಅಂದ್ರೆ ಆಗ್ಲಿ, ಮುಂದೆ ಸ್ವೇಚ್ಛೆಯಿಂದ ಮಾಡ್ತಾನ. ಮೋಕ್ಷದಲ್ಲಿ ಪ್ರವೇಶ ಮಾಡಿದ ಮೇಲೆ ಅವನು ಧ್ಯಾನವನ್ನು ಸ್ವ ಇಚ್ಛೆಯಿಂದ ಮಾಡ್ತಾನೆ ಹೊರತಾಗಿ ಅಲ್ಲಿ ವಿಧಿ ಇಲ್ಲ. ಮೋಕ್ಷ ಆಗುವವರೆಗೆ ಮಾತ್ರ ಏನದ ಅಂತಂದ್ರೆ ವಿಧಿ ಅದ. ಸರಿ ಆಯ್ತು, ವಿಧಿ ಅದ ಅಂತ ಹೇಳಿದ್ರಿ, ಮುಂದೆ ಇಚ್ಛಾ ಅದ ಅಂದ್ರೆ ಹೊಂದಿಸ್ಕೊಂಡ್ರೆ ಸರಿ ಅದ. ಯಾಕಪ್ಪ ಅದು ಹೇಳಿದ್ವಲ್ಲ, ಆನಂದಾಭಿವೃದ್ಧಿ ಆಗ್ಬೇಕು ಅಂತ. ಅಲ್ರಿ ಆನಂದಾಭಿವೃದ್ಧಿ ಆಗ್ಬೇಕು ಅನ್ನೋದಕ್ಕೆ ಬೇರೆ ಸಾಧನಗಳವಲ್ಲ ಅಂದ್ರೆ, ಸಾಧನಗಳಲ್ಲಿ ಉತ್ತಮ ಸಾಧನ ಯಾವುದು ಅಂದ್ರೆ ಧ್ಯಾನ. ಸಾಧನಗಳಲ್ಲಿ ಯಾವುದು ಉತ್ತಮ ಸಾಧನ? ಧ್ಯಾನ. ಅಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಶ್ರವಣ ಮಾಡಿದ್ರೂ ಆನಂದಾಭಿವೃದ್ಧಿ ಆಗ್ತದೆ, ಮನನ ಮಾಡಿದ್ರೂ ಆನಂದಾಭಿವೃದ್ಧಿ ಆಗ್ತದೆ, ಪೂಜಾ ಮಾಡಿದ್ರೂ ಆಗ್ತದೆ, ಸತ್ಕರ್ಮ ಅನುಷ್ಠಾನ ಮಾಡಿದ್ರೂ ಆಗ್ತದೆ, ಏಕಾದಶಿ ಮಾಡಿದ್ರೂ ಆಗ್ತದೆ. ಆದರೆ ಇವೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಧ್ಯಾನ. ಅಂದರೆ ಅಪರೋಕ್ಷ ಜ್ಞಾನ ಸಾಧನಗಳಲ್ಲೂ ಧ್ಯಾನ ಶ್ರೇಷ್ಠ. ಅಪರೋಕ್ಷ ಜ್ಞಾನವಾದ ಮೇಲೆ ಪಡೆಯುವ ಮೋಕ್ಷದ ಆನಂದ ವೃದ್ಧಿಯಲ್ಲೂ ಧ್ಯಾನವೇ ಶ್ರೇಷ್ಠವಾಗಿದೆ. ಏನಾಗಿದ್ರಿ?
ಗುಡ್ ಬಾಯ್. ಧ್ಯಾನವು ಶ್ರೇಷ್ಠವಾಗಿದೆ. ಎಲ್ಲಿ ತನಕ ಮಾಡಬೇಕು ಅಂತ ಕೇಳಿದ್ದಕ್ಕ ಶ್ರೀಮದಾಚಾರ್ಯ ಬಹಳ ಚಂದ ಹೇಳ್ತಾರೆ. ಎಷ್ಟು ವಿಷಯವ ಅಂತಂದ್ರ ಎಲ್ಲಿವರೆಗೆ ನಮ್ಮ ಏನವ ನೋಡ್ರಿ, ಅವು ಒಂದೊಂದೊಂದೊಂದು ಹೋಗ್ಬೇಕು ನೋಡ್ರಿ. ಅವು ಏನ್ ಹೋಗ್ಬೇಕವು? ಎಲ್ಲಿವರೆಗೆ ಅಜ್ಞಾನ ಹೋಗಂಗಿಲ್ಲ ಅಲ್ಲಿ ತನಕ ಶ್ರವಣ ಮಾಡ್ಬೇಕಂತ. ಎಲ್ಲಿ ತನಕ ಮಾಡಬೇಕು? ಶೃಣುಯಾದ್ ಯಾವದ್ ಅಜ್ಞಾನಂ. ನೋಟ್ ಮಾಡಿ ಇಟ್ಕೊಂಡಿರ್ರಿ. ಎಲ್ಲಿವರೆಗೆ ನಮ್ಮ ಅಜ್ಞಾನ ಹೋಗಿಲ್ವೋ ಅಲ್ಲಿ ತನಕ ನಿತ್ಯ ಶ್ರವಣ ಮಾಡ್ಲೇಬೇಕು. ಅಲ್ರಿ ಚರ ನಿನ್ನೆ ಕೇಳಿವಲ್ರಿ ಮತ್ತ್ಯಾಕೆ ಇವತ್ತ ಅಂದ್ರ ಹಂಗಿರಂಗಿಲ್ಲಪ್ಪಿ. ಇದು ಶಾಲೆ ಅಲ್ಲಪ್ಪ. ನಿನ್ನೆ ಕೇಳಿ ನಿನ್ನೆ ಬಿಡ್ಲಿಕ್ಕೆ, ಇವತ್ತು ಕೇಳಿ ಇವತ್ತು ಬಿಡ್ಲಿಕ್ಕೆ ಶಾಲೆ ಅಲ್ಲಪ್ಪ. ಅದು ಇದು ಸ್ಕೂಲ್ ಅಲ್ಲ, ಇದು ಶಾಸ್ತ್ರ. ಇದು ಅಂದ್ಮೇಲೆ ಶೃಣು ಯಾದ್ ಯಾವದ ಅಜ್ಞಾನಂ ಮತಿರ್ಯಾವದ ಯುಕ್ತತ. ಎಲ್ಲಿವರೆಗೆ ವಿಪರೀತ ಜ್ಞಾನ ಹೋಗೋದಿಲ್ಲವೋ ಅಲ್ಲಿವರೆಗೆ ಅಂದ್ರ ಶ್ರವಣ ಇದು ಅಜ್ಞಾನ ನಿವೃತ್ತಿಯ ಫಲ. ಆಮೇಲೆ ಅಯುಕ್ತತ ಅಂದ್ರೆ ಏನಾಗ್ತದ? ಸಂಶಯ ಮತ್ತು ವಿಪರೀತ ಜ್ಞಾನ. ಸಂಶಯ ಮತ್ತು ವಿಪರೀತ ಜ್ಞಾನಗಳೇನೋ ನೋಡ್ರಿ, ಅದು ಅಲ್ಲಿ ತನಕನೂ ಏನ್ ಮಾಡ್ಬೇಕು ಅಂತಂದ್ರ ಹೋಗ್ಬೇಕು. ಅಲ್ಲ, ಮನನ ಮಾಡಬೇಕು. ವಿಪರೀತ ಜ್ಞಾನ ಮತ್ತು ಸಂಶಯಗಳು ಹೋಗ್ಬೇಕು ಅಂದ್ರೆ ಮನನವನ್ನ ಮಾಡಬೇಕು. ಇನ್ನ ಧ್ಯಾನಂಚ ಯಾವ ದೀಕ್ಷಾ. ಧ್ಯಾನ ಎಲ್ಲಿ ತನಕ ಅಂದ್ರೆ ಅಪರೋಕ್ಷ ಜ್ಞಾನ ಆಗುವವರೆಗೂ ಕೂಡ ಧ್ಯಾನ. ನೇಕ್ಷ ಕ್ವಚನ ಬಾಧ್ಯತೆ. ಏನಿಲ್ಲ, ಏನಾಯ್ತು ಅಂದ್ರೆ ಅಪರೋಕ್ಷ ಜ್ಞಾನ ಮೋಕ್ಷವನ್ನ ಕೊಡಿಸ್ತದ. ಆದರೆ ಒಂದ್ ಸಮಸ್ಯೆ ಅದ. ಏನ್ ಸಮಸ್ಯೆ ಅದ ಅಂದ್ರೆ ದೃಷ್ಟತತ್ವಸ್ಯ ಚ ಧ್ಯಾನಂ ಯದಾ ದೃಷ್ಟಿರ್ ನ ವಿದ್ಯತೆ. ಈಗ ಅಪರೋಕ್ಷ ಜ್ಞಾನ ಆಯ್ತು, ಆದ ಮೇಲೆ ನನಗೆ ಭಗವಂತನ ಸಾಕ್ಷಾತ್ಕಾರ ಹೊರಟು ಹೋಗ್ಬಿಟ್ಟದ, ತಿರೋಧಾನ ಆಗಿದೆ. ಈಗೇನ್ ಮಾಡ್ಬೇಕು ನಾನು ಅಂದ್ರೆ ಪುನಃ ಧ್ಯಾನವನ್ನು ಮಾಡ್ಬೇಕು. ನೋಡ್ರಿ ಎಷ್ಟು ವಿಚಿತ್ರದ. ಆಚಾರ್ಯರು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹೇಳ್ತಾರ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವ ಪ್ರದೀಪದಲ್ಲಿ ಹೇಳುವಾಗ ನಿನಗೆ ಅಪರೋಕ್ಷ ಜ್ಞಾನ ಆಗಿದೆ, ಧ್ಯಾನದ ಕೆಲಸ ಮುಗಿದದ, ಆದ್ರೆ ಅಪರೋಕ್ಷ ಜ್ಞಾನ ತಿರೋಧಾನ ಆತು ಅಂದ್ರೆ ಮತ್ತೆ ನೀ ಧ್ಯಾನ ಮಾಡ್ಬೇಕು, ಮತ್ತೆ ನೀ ಧ್ಯಾನ ಮಾಡ್ಬೇಕು. ಅಂದ್ಮೇಲೆ ಅಪರೋಕ್ಷ ಜ್ಞಾನ ನಂತರದಲ್ಲೂ ಧ್ಯಾನ ಉಂಟೇ ಉಂಟು. ಅಷ್ಟೇ ಅಲ್ಲ, ಭಕ್ತಿಶ್ಚ ಅನಂತಕಾಲೀನ ಬರಮೇ ಬ್ರಹ್ಮಣಿ ಸ್ಫುಟ. ಭಕ್ತಿಯೂ ಕೂಡ ಎಷ್ಟು ದಿವಸ ಮಾಡ್ಬೇಕು? ಆತಲ್ ಮತ್ ನಂಗೆ ಅಪರೋಕ್ಷ ಜ್ಞಾನ ಆಗ್ಯದ ಏನ್ರಿ, ಇನ್ನೇನ್ ನಾ ಮೋಕ್ಷಕ್ಕೆ ಹೋಗೋದು ಫಿಕ್ಸ್ ಅದ, ಇನ್ನೇನು ಭಕ್ತಿ ಮಾಡೋದು ಬೇಡ ಅಂತ ಬಿಟ್ಬಿಟ್ರೆ ಹಾ ಅನಂತಕಾಲೀನ ಭಕ್ತಿ ಎಷ್ಟು ದಿವಸ ಮಾಡ್ಬೇಕ್ರಿ? ಭಕ್ತಿಯನ್ನು ಅನಂತ ಕಾಲದವರೆಗೆ, ಧ್ಯಾನವನ್ನು ಅಪರೋಕ್ಷ ಜ್ಞಾನವಾದ ಮೇಲೆ ಮೋಕ್ಷ ಹೊಂದುವವರೆಗೆ ವಿಧಿಪೂರ್ವಕವಾಗಿ, ಮೋಕ್ಷ ಹೊಂದಿದ ಮೇಲೆ ಇಚ್ಛಾಪೂರ್ವಕವಾಗಿ ಮಾಡಬೇಕು. ಆ ವಿಮುಕ್ತೇರ್ ವಿಧಿರ್ನಿತ್ಯಂ ಸ್ವತಃ ತತಃ ಪರಂ. ಅದರಿಂದ ಮೋಕ್ಷವಾಗುವವರೆಗೂ ಕೂಡ ಏನದ? ವಿಧಿ ಅದ, ಆಮೇಲೆ ಸ್ವಾಭಾವಿಕವಾಗಿ ಮಾಡ್ತಾನ ಅಂತ ಇಷ್ಟು ತಿಳ್ಕೊಳ್ರಿ. ಓಕೆ, ಮೊದಲನೇ ಸಾಲ ಅರ್ಥ ಆಯ್ತು ಈಗ ನಮಗ. ಏನು ಹೌದು ಅಂತ ಹೇಳಿದೆ. ಸಯೋಗ ವೈ ಏತದ್ ಭಗವನ್ ಮನುಷ್ಯೇಷು ಪ್ರಾಯಣ ಅಂತ ಓಂಕಾರ ಅವಿದ್ಯಾಗೀತ. ಈ ಮಂತ್ರವೇ ಅದಕ್ಕೆ ಪ್ರಮಾಣ. ಯಾವುದಕ್ಕೆ ಪ್ರಮಾಣ? ಜ್ಞಾನೋತ್ತರದಲ್ಲೂ ಕೂಡ ದೇಹ ಬೀಳೋ ತನಕಾನು, ಮೋಕ್ಷಕ್ಕೆ ಹೋಗೋ ತನಕಾನು ಏನ್ ಮಾಡ್ಬೇಕವ? ಧ್ಯಾನ ಮಾಡಬೇಕು ಅನ್ನೋದು ಇದೇ ಪ್ರಮಾಣ. ಇದನ್ನೇ ಕೊಟ್ಟಿದ್ದಾರಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ. ನೆನಪಿಟ್ಟುಕೊಳ್ರಿ. ಭಕ್ತಿಶ್ಚ ಅನಂತಕಾಲೀನ ಅಂತ ಶ್ರೀಮದಾಚಾರ್ಯ ವಾಕ್ಯ. ಮೋಕ್ಷಕ್ಕೆ ಬೇಕಾಗಿರುವಷ್ಟು ಭಕ್ತಿ ಮಾಡಿದ್ದೀವಿ, ಮೋಕ್ಷ ಸಿದ್ಧ ಆಗ್ಯದ. ಒಮ್ಮೆ ಅಪರೋಕ್ಷ ಜ್ಞಾನ ಆದ್ಮೇಲೆ ದೇವ್ರ ಸಹಿತ ಮೋಕ್ಷ ತಪ್ಸಂಗಿಲ್ಲ. ನೆನ್ಪಿಟ್ಕೊಳ್ರಿ. ಅಂದ್ರೆ ಅವ್ನಿಗೆ ಒಂದ್ ಇಟ್ಕೊಂಡ್ಬಿಟ್ಟಾನವ, ಒಂದ್ ಇಟ್ಕೊಂಡ್ಬಿಟ್ಟಾನ. ತನಗೆ ತಾ ಒಂದ್ ಮಾತು ಕೊಟ್ಕೊಂಡಾನ ದೇವ್ರು. ತನಗೆ ತಾ ಏನ್ ಮಾತು ಕೊಟ್ಕೊಂಡಾನ ಅಂದ್ರೆ, ಒಮ್ಮೆ ನನ್ ಸಾಕ್ಷಾತ್ತಾರ ಯಾರಿಗ್ ಕೊಟ್ಬಿಟ್ಟೆ ಅವ್ನು ದುನಿಯಾ ಮಾಡಿದ್ರೆ ಅವ್ನು ಮೋಕ್ಷ ಕೊಡ್ತೀನಿ ಅಂತ ತನಗೆ ತಾ ಪ್ರತಿಜ್ಞೆ ಮಾಡ್ಕೊಂಡ್ಬಿಟ್ಟಾನ ದೇವ್ರು. ಅದಕ್ಕೆ ನಮಗ್ ಗಾಬ ಇಲ್ರಿ. ಅಪರೋಕ್ಷ ಜ್ಞಾನ ಆದ್ಮೇಲೆ ಹೆಂಗ ಬೇಕಂಗ್ ಮಜಾ ಮಾಡ್ಕೊಡ್ರಿ, ಏನ್ ಸಮಸ್ಯೆ ಇಲ್ಲ, ಮೋಕ್ಷ ಆಗೇ ಆಗ್ತದ. ಆದರೆ ಪ್ರಸಾದ ಕೊಡೋದು ಅವ್ನು ಸ್ವಲ್ಪ ತಡ ಅದ, ಅವ್ನಿಗೆ ಯಾವಾಗ ಬೇಕಾವ್ ಕೊಡ್ತಾನವ. ಯಾಕಂದ್ರೆ ಪೂಜೆಯಾಗಿ ನೈವೇದ್ಯ ಆಗೋ ತನಕ ಪ್ರಸಾದ ಕೊಡ್ಲಿಕ್ಕೆ ಬರುದಿಲ್ಲ. ಅದಕ್ಕೆ ಏನು ಅಂತಂದ್ರೆ ಭಕ್ತಿ ಮಾತ್ರ. ಭಕ್ತಿ ಧ್ಯಾನದ ಬಗ್ಗೆ ಹೇಳಿಕತ್ತೀನಿ. ಭಕ್ತಿ ಮೊದಲು ಮಾತಾಡೋಣ ಅಂತ. ಭಕ್ತಿಶ್ಚ ಅನಂತಕಾಲೀನ, ಮಾಡ್ತಾನೆ ಇರ್ಬೇಕು. ಮೋಕ್ಷದಲ್ಲಿದ್ದಾಗ್ಲೂ ಭಕ್ತಿ ಮಾಡ್ತಾನೆ ಇರ್ಬೇಕು, ಅದು ಮುಗಿಯಂಗಿಲ್ಲ. ಅದು ಧ್ಯಾನವೂ ಅಷ್ಟೇ. ಅಲ್ಲಿ ಸ್ವೇಚ್ಛೆಯಿಂದ, ಇಲ್ಲಿ ಅನಿವಾರ್ಯವಾಗಿ ವಿಧಿಯಿಂದ ಅಂತ ತಿಳ್ಕೊಳ್ರಿ. ಸರಿ, ತಸ್ಮೈ ಸಹೋವಾಚ. ಆಯ್ತು, ಇಷ್ಟು ವಿಷಯವನ್ನು ತಿಳಿದುಕೊಂಡ ಮೇಲೆ ಮುಂದೆ ಹೋಗೋಣಂತ. ಯದೇ ತದ್ವೈ ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ. ಬಹಳ ಸ್ವಾರಸ್ಯ. ಓಂಕಾರವಾಚ್ಯರಾದವರು ಯಾರು ಅಂದ್ರೆ ಇಬ್ರು. ಓಂಕಾರವಾಚ್ಯರಾದವರು ಯಾರು? ಇಬ್ರು. ಇಬ್ರು ಅಂದ್ರೆ ಯಾರು ಅಂದ್ರೆ ವಾಯುದೇವರೂ ಹೌದು, ಪರಮಾತ್ಮನೂ ಹೌದು. ಸರಿ, ಇಲ್ಲಿ ಎರಡು ಮತಗಳಿವೆ ಅಂತ ಹೇಳಿದೆ ನಾನು. ಏನ್ ಹೇಳಿದೆ? ಎರಡು ಮತಗಳಿವೆ ಅಂತ.
ಒಂದು ಮತ ಏನು ಅಂತ ಕೇಳಿದ್ರೆ, ಈ ಸದ್ಯದಲ್ಲಿ ಟೀಕಾಕೃತ್ಪಾದರು ಹೇಳಿದ ಮತ ಹೀಗೆ: ಓಂಕಾರವು ಮುಖ್ಯವಾಗಿ ಭಗವಂತನನ್ನ ಹೇಳುತ್ತದೆ, ಅಮುಖ್ಯವಾಗಿ ವಾಯುದೇವರನ್ನ ಹೇಳುತ್ತದೆ. ಬರೆದಿಟ್ಟುಕೊಳ್ರಿ, ಒಂದು ಮತ ಇದು. ಒಂದು ಮತ ಇದು ಏನದು? ಓಂಕಾರದಿಂದ ಮುಖ್ಯವಾಗಿ ಮುಖ್ಯವಾಗಿ ಭಗವಂತನನ್ನು, ಅಮುಖ್ಯವಾಗಿ ವಾಯುದೇವರನ್ನ ಹೇಳುತ್ತದ ಅನ್ನುವುದು ಮತ್ತೆ ಟೀಕಾಕೃತ್ಪಾದರ ಅಭಿಪ್ರಾಯ. ಅರ್ಥ ಆಯ್ತಾ ಹೇಳಿದ್ದೇನಂತ? ಸರಿ. ಅಂದ್ರ ಅಮುಖ್ಯವಾಗಿ ಅಂದ್ರೆ ಏನರ್ಥ ಅಂತ ತಿಳಿಲಿಲ್ಲ ನಮಗೆ. ಅಮುಖ್ಯವಾಗಿ ಅಂದ್ರೆ ಏನ್ರಿ ಅರ್ಥ? ಅದಕ್ಕೆ ಏನ್ ಅಮುಖ್ಯವಾಗಿ ಅಂದ್ರೆ? ಯಾರ ಥ್ರೂ? ಥ್ರೂ ಭಗವಂತ ಯಾರಿಗೆ? ಹೆಂಗಂತ ಹೇಳ್ಬೇಕಲ್ಲ ಮತ್ತೆ. ಮತ್ತೆ ಥ್ರೂ ಭಗವಂತ ಅಂತ ಹೇಳ್ಬಿಟ್ರು. ಪುಣ್ಯಕ್ಕೆ ಥ್ರೂ ಭಗವಂತ ಅಂದಿಲ್ಲ, ಸಂತೋಷ. ಏನು ಕೇಳೋರು ತಿಳಿಲಿಕ್ಕೆ ಏನೇನ್ರ ವಿಷಯ? ಓಕೆ, ರೈಟ್. ಎಲ್ಲಾರು ನೋಡ್ಲಿಕ್ಕತ್ತಿರಲ್ಲ, ಡಾಟಾ ಮಾಡ್ಬಿಡ್ರಿ. ಡಾಟಾ ಮಾಡಿದ್ರೆ ಮುಗೀತು ಅಂತ ಅರ್ಥ. ಏನಂದ್ರೆ ಓಂಕಾರದಿಂದ ಮುಖ್ಯವಾಗಿ ಪರಮಾತ್ಮನು, ಅಮುಖ್ಯವಾಗಿ ಬ್ರಹ್ಮದೇವರು ಅಂದ್ರೆ ಹೇಗರ್ಥ ಅಂದ್ರೆ, ಗಂಗಾ ಅಂತ ಒಂದು ಶಬ್ದವನ್ನ ಹೇಳ್ತೀನಿ ನಾನು. ಏನ್ ಹೇಳ್ತೀನಿ? ಗಂಗಾ ಅಂತ ಒಂದು ಶಬ್ದ ಹೇಳ್ತೀನಿ. ಈ ಗಂಗಾ ಎಂಬ ಪದವು ಗಂಗಾ ನದಿಯಲ್ಲಿರುವ ನೀರನ್ನ ಹೇಳ್ತದೆ. ಹೌದೋ ಇಲ್ಲೋ? ಗಂಗಾ ಜಲ್ ಅಂತಿರೋ ಇಲ್ಲೋ? ಗಂಗಾ ಶಬ್ದಕ್ಕ ಮುಖ್ಯವಾಗಿ ಗಂಗಾ ಜಲ್ ಅಂತ ಅರ್ಥ. ಆದರೆ ಗಂಗಾ ಶಬ್ದದಿಂದ ಗಂಗಾ ತೀರವನ್ನು ಹೇಳಿಕ್ ಬರ್ತದೆ. ಗಂಗಾ ತೀರ, ತೀರ ಅಂದ್ರೆ ದಂಡಿ, ಗಂಗಾ ದಂಡಿಯನ್ನು ಹೇಳಿಕ್ ಬರ್ತದೆ. ಇದು ಯಾಕೆ ಹೇಳಿಕ್ ಬಂತು ಅಂದ್ರೆ, ಗಂಗೆಯ ಸಂಬಂಧವು ತೀರಕ್ಕೆ ಇದ್ದದ್ದರಿಂದ. ಅರ್ಥ ಆಯ್ತಾ? ಏನು? ಗಂಗೆಯ ಸಂಬಂಧ ದಂಡೆಗೂ ಇದ್ದದ್ದರಿಂದ ಅದಕ್ಕೂ ಗಂಗಾ ಅಂತ ಕರಿಬಹುದು. ಏನ್ ಬಾಧಕ ಇಲ್ಲ. ಹಂಗ ಓಂಕಾರವು ಮುಖ್ಯವಾಗಿ ಭಗವಂತನನ್ನ ಹೇಳ್ತದ, ಅಮುಖ್ಯವಾಗಿ ಯಾರನ್ನ ಹೇಳ್ತದ ಅಂದ್ರೆ ಬ್ರಹ್ಮನ ಅಂತರ್ಗತನಾದ ಭಗವಂತನನ್ನ ಹೇಳ್ತದ. ಬ್ರಹ್ಮನ ಅಂತರ್ಗತನಾದ ಭಗವಂತನ ಹೇಳೋ ಕಾಲಕ್ಕೆ ಬ್ರಹ್ಮನೂ ಅಡ್ಡ ಬಂದದ್ದಕ್ಕೆ ಅವನು ಓಂಕಾರ ವಾಚ್ಯನಾಗ್ಯಾನ ಅಂತ ಹಿಂಗ ಟೀಕಾಕೃತ್ಪಾದರ ಅಭಿಪ್ರಾಯ ಅಂತ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರ. ಅರ್ಥ ಆಯ್ತಾ ಹೇಳಿದ್ದೇನಂತ ಹೇಳಿ? ಓಂ ಅಂದ್ರೆ ಭಗವಂತ. ಈಗ ಮುಖ್ಯ ಪ್ರತಿಪಾದ್ಯ, ಅಮುಖ್ಯ ಪ್ರತಿಪಾದ್ಯ ಅಂದ್ರೆ ಹೆಂಗ ತಿಳ್ಕೋಬೇಕು ಅಂತ ಕೇಳಿದ್ರೆ ವಾದರಾಜ ಸ್ವಾಮಿಗಳು ಅಂತಾರ, ನೋಡ್ರಿ, ವೈಕುಂಠಾದಿ ಲೋಕಗಳಲ್ಲಿ ಏನು ಭಗವಂತನ ಇದ್ದಾನಲ್ಲ, ಅವ ಯಾರ ಅಂತರ್ಗತ ಅಲ್ಲವ. ಅವ ಸ್ವತಃ ಇದ್ದಾನವ, ಶೇಷಶಾಹಿಯಾಗಿ ಮಲ್ಕೊಂಡಾನ. ಅಲ್ಲೇನು ಬ್ರಹ್ಮದೇವರಿಲ್ಲ, ಅಲ್ಲೇನು ಮತ್ತೊಬ್ಬರಿಲ್ಲ. ಆ ಶೇಷಶಾಹಿಯಾಗಿ ಪವಡಿಸಿದ ನಾರಾಯಣನಿದ್ದಾನಲ್ಲ, ಅವ ಓಂಕಾರಕ್ಕೆ ಸಾಕ್ಷಾತ್ ಮುಖ್ಯ ವೃತ್ತಿಯಿಂದ ಕರೆಸಿಕೊಳ್ಳವ. ಇನ್ನ ಬ್ರಹ್ಮದೇವರು ಅಮುಖ್ಯ ವೃತ್ತಿಯಿಂದ ಅಮುಖ್ಯವಾಗಿ ಓಂಕಾರ ವಾಚ್ಯರು ಅಂದ್ರೆ ಹೆಂಗ ಅಂದ್ರೆ, ಅವರು ಒಳಗಿದ್ದ ಭಗವಂತ ಓಂಕಾರ ವಾಚ್ಯನಾದದ್ದರಿಂದಾಗಿ, ಅವರು ಒಳಗಿದ್ದ ಭಗವಂತ ಓಂಕಾರ ವಾಚ್ಯನಾದ್ರಿಂದಾಗಿ ಅವರಿಗೂ ಕೂಡ ಓಂಕಾರ ಅಮುಖ್ಯವಾಗಿ ಹೇಳಲ್ಪಡ್ತದ. ಹಂಗ ಎಲ್ಲಾ ದೇವತೆಗಳಿಗೆ ಹೇಳ್ತೀವಿ ಅಂತನ್ನೋ ಪಾಂಡಿತ್ಯ ತೋರಿಸ್ಲಿಕ್ಕೆ ಹೋಗ್ಬಾರ್ದು. ಮತ್ತ ಬಹಳ ಮೇಧಾವಿ ಇರ್ತೀವಿ ನಾವು, ತಕ್ಷಣ ಅಲ್ರಿ ಆಚಾರ ಮತ್ತು ಇಂದ್ರದೇವಳಗಿದ್ದು ಪರಮಾತ್ಮ ಓಂಕಾರ ವಾಚ್ಯ ಅಲ್ಲೇನ್ರಿ ಅಂತ ಹಿಂಗ್ ಕೇಳಲಿಕ್ಕೆ ಹೋಗ್ಬಾರ್ದ್ರಿ. ಬಹಳ ಬುದ್ಧಿವಂತರು ಅಂತ ಕರ್ಸ್ಕೋತಾರ ಅದಕ್ಕೆ. ಯಾಕಂದ್ರೆ ಹಂಗ ಶ್ರುತಿ ಹೇಳದೇನು, ಹಂಗ ವೇದ ಹೇಳದೇನು. ಏನಂತ ಇಲ್ಲಿ ಹೇಳಿದ? ಪರಂಚ ಅಪರಂಚ ಬ್ರಹ್ಮ ಯದಯಂ ಓಂಕಾರ. ಪರಬ್ರಹ್ಮನು ಅಪರಬ್ರಹ್ಮನು ಇಬ್ಬರು ಓಂಕಾರ ವಾಚ್ಯರು ಅಂತ ಹೇಳಿದಂತೆ, ಇಂದ್ರ ಓಂಕಾರ ವಾಚ್ಯ ಅಂತ ಎಲ್ಲರ ಇದ್ರ ಆಗ ನೀವು ಹೇಳ್ಬಹುದು. ಏನಂತ ಹೇಳ್ಬಹುದು? ಶೇಷ ಓಂಕಾರ ವಾಚ್ಯ ಅಂತ ಹೇಳಿದ್ರ ಹಿಂಗ್ ಹೇಳ್ಬಹುದು. ಇದೇ ಕಥೆನಲ್ಲಿ ಕಟ್ಟಬಹುದು ನೀವು. ಆದ್ರೆ ಹಿಂಗ್ ಹೇಳಿಲ್ಲ ಎಲ್ಲೂ ವೇದ. ಹಿರಣ್ಯಗರ್ಭ ಚತುರ್ಮುಖನಿಗೆ ಮಾತ್ರ ಅಪರಂಚ ಬ್ರಹ್ಮ ಓಂಕಾರ ಅಂತ ಹೇಳಿದ್ದರಿಂದ ಈ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕು ಅಂತ ಟೀಕಾಕೃತ್ಪಾದರ ವಾಕ್ಯಕ್ಕೆ ಮತ್ತೆ ವಾದರಾಜ ಸ್ವಾಮಿಗಳು ವ್ಯಾಖ್ಯಾನವನ್ನ ಮಾಡ್ತಾರ. ತಿಳಿತೇನ್ರಿ? ಸರಿ. ಇನ್ನು ನೋಡ್ರಿ ಏನ್ ಮಹತ್ವದ ಅಂತಂದ್ರೆ, ಒಬ್ಬರೇ ಒಬ್ಬರು ತಾಮ್ರಪರ್ಣಿ ಆಚಾರ್ಯರು ಅಂತ, ಅವರು ವಾಯುದೇವರ ಬಗ್ಗೆ ವಿಚಿತ್ರವಾದ ಧೋರಣೆಗಳು, ವಿಚಿತ್ರವಾದ ಅನುಸಂಧಾನಗಳವರದ್ದು. ನಾವು ಇದೆಲ್ಲ ಸಮನ್ವಯವನ್ನ ಮಾಡ್ಲಿಕ್ಕೋ ವಿರೋಧವನ್ನ ಮಾಡ್ಲಿಕ್ಕೋ ಬರೋದಿಲ್ಲ, ನನಗಂತರೂ ಬರೋದಿಲ್ಲ. ಅದರಿಂದ ನಾನು ಸಾಮಾನ್ಯವಾದ ವಿಚಾರವನ್ನ ಹೇಳಿರ್ತೀನಿ. ಇದೇ ಈಶಾವಾಸ್ಯ ಉಪನಿಷತ್ತಿನ ಷಟ್ಪ್ರಶ್ನ ಟೀಕೆಗೆ ವ್ಯಾಖ್ಯಾನ ಮಾಡ್ತಾ ಇರುವ ಕಾಲದಲ್ಲಿ ಅವರೇನಂತಾರೆ ಅಂದ್ರೆ, ಓಂಕಾರದಿಂದ ಅಂದ್ರೆ ನಾವಿಷ್ಟೊತ್ತು ಕೇಳಿದ್ದು ವಾದರಾಜ ಸ್ವಾಮಿಗಳ ಅಭಿಪ್ರಾಯ. ಟೀಕಾಕೃತ್ಪಾದರು ಇಷ್ಟ ಹೇಳ್ಬಿಟ್ಟಾರ. ಏನಂತ ಹೇಳ್ಯಾರ? ಅಂತರ್ಗತನಾದ ಭಗವಂತನಿದ್ದರಿಂದ ಅವ್ರಿಗೂ ಬರ್ತದ ಅಂತ ಇಷ್ಟ ಹೇಳ್ಬಿಟ್ಟಾರ.
ಇವ್ರೇನಂತಾರ, ತಾಮ್ರಪರ್ಣಿ ಆಚಾರ್ಯ ಏನಂತಾರ ಅಂತಂದ್ರ ಹಂಗಲ್ಲ, ಓಂಕಾರದಿಂದ ಪರಮಾತ್ಮನೂ ಪ್ರತಿಪಾದ್ಯ, ವಾಯುದೇವರು ಪ್ರತಿಪಾದ್ಯ ಅಂತ ಹೇಳ್ತಾರ. ದೊಡ್ಡ ಕಥೆ. ಗೊತ್ತಾಯ್ತೇನೆ ಅಂತ ಹೇಳಿದ್ದು. ಹೌದು, ಅವರು ಪ್ರತಿಪಾದ್ಯರು. ಯಾಕಲ್ಲ, ಅವರು ಪ್ರತಿಪಾದ್ಯರೇ. ಅಪರಂಚ ಪರಂಚ ಬ್ರಹ್ಮ ಇದೋಂಕಾರ ಅಂತ ಸ್ಪಷ್ಟವಾಗಿ ವೇದ ಹೇಳ್ತಾ ಇರೋ ಕಾಲಕ್ಕೆ ಯಾಕೆ ಅವ್ರನ್ನ ಬೇಡ ಅಂತೀರಿ ನೀವು? ಯಾಕೆ ಅವ್ರನ್ನ ಬೇಡ ಅಂತೀರಿ? ನೀವು ಹಂಗೆ ಹೇಳ್ರಿ, ಟೀಕಾಕೃತ್ಪಾದರ ವಾಕ್ಯಕ್ಕೇನು ವಿರೋಧ ಬರೋದಿಲ್ಲ, ಇಲ್ಲಿ ವಾಕ್ಯಕ್ಕೇನು ವಿರೋಧ ಬರೋದಿಲ್ಲ, ಅದೇನ್ ತಲೆಗೆ ಇಸ್ಕೊಳಕ್ ಹೋಗ್ಬೇಡ್ರಿ, ಅದನ್ನ ಸರಿ ಹೊಂದಿಸ್ಬಿಡ್ತಾರ ಅವ್ರು. ಅವ್ರ ಸಮರ್ಥರಿದ್ದಾರೆ. ಇಲ್ಲಿ ವಾಕ್ಯವನ್ನ ವಾದರಾಜ ಸ್ವಾಮಿಗಳಿಗಿಂತ ಭಿನ್ನವಾಗಿ ಹೊಂದಿಸಿ ಕೈ ಬಿಟ್ಬಿಡ್ತಾರ ಅವ್ರು, ಸರಳವಾಗಿ ಹೊಂದಿಸ್ಬಿಡ್ತಾರ ಅವ್ರು. ಆದ್ರೆ ಅವ್ರು ಇಲ್ಲಿದ್ ಎತ್ತುಕೊಂಡಿಲ್ರಿ ಪ್ರಶ್ನೆಯನ್ನ. ಎಲ್ಲಿದ್ ಎತ್ತುಕೊಂಡ್ರ ಅಂದ್ರೆ ಸುಧಾ ಪ್ರಶ್ನೆ ಎತ್ತುಕೊಂಡ್ರ ಅವ್ರು. ಆ ಸುಧಾ ಪ್ರಶ್ನೆ ಎತ್ತುಕೊಂಡು ಅದಕ್ಕೆ ಹೊಂದಂಗಿಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ಕೊಂಡು ಮತ್ತೆ ಉತ್ತರ ಕೊಟ್ರ ಅವ್ರು. ಇರ್ಲಿ, ಅದರ ಮುಂದೆ ಹೇಳೋಣಂತೆ. ಸದ್ಯಕ್ಕೆ ನಾವೇನ್ ತಿಳ್ಕೋಣ ಅಂತಂದ್ರೆ, ವಾಯುದೇವರು ಓಂಕಾರ ಪ್ರತಿಪಾದ್ಯರು ಅಂತನ್ನುವಂತಹ ಮಾತನ್ನ ಯಾರು ಹೇಳಿಕತ್ತಾರ? ತಾಮ್ರಪರ್ಣಿ ಆಚಾರ ಅಷ್ಟ ಹೇಳಿದ್ರೆ ಮತ್ ಸಮಸ್ಯೆ ಬರ್ತಿತ್ತು, ವಜನ್ ಬರ್ತಿತ್ತೋ ಇಲ್ಲೋ ಅಂತ. ಆದ್ರೆ ಏನಾಗಿದೆ ಅಂದ್ರೆ, ವ್ಯಾಸರಾಜರು ವಾಯುಗದ್ಯ ಅಂತ ಒಂದು ಗದ್ಯವನ್ನು ಬರೆದಿದ್ದಾರೆ. ವ್ಯಾಸರಾಜರೇನು ವಾಯುಗದ್ಯವನ್ನು ಬರೆದಿದ್ದಾರೋ ಅದರಲ್ಲಿ ಪ್ರಣವ ಪ್ರತಿಪಾದ್ಯಾಯ ಅಂತ ಹೇಳಿ ವಾಯುದೇವರನ್ನ ಪ್ರಣವ ಪ್ರತಿಪಾದ್ಯ ಅಂತ ಕರೆದು ಬಿಟ್ಟಿದ್ದಾರೆ. ಏನ್ ಮಾಡ್ತೀರಿ ಈಗ? ವಾದರಾಜ ಸ್ವಾಮಿಗಳು ಯಾವುದೇ ಕಾರಣಕ್ಕೂ ವಾಯುದೇವರು ಓಂಕಾರ ಪ್ರತಿಪಾದ್ಯರ ಅಲ್ಲ ಅಂತ ಖಂಡಿತ ವ್ಯಾಖ್ಯಾನದಲ್ಲಿ ಬರ್ಬಿಡ್ತಾರೆ. ಅದಕ್ಕೆ ಅನೇಕ ಮಾತುಗಳು ಪ್ರಮಾಣ ಕೊಟ್ಟರೆ, ಮತ್ತೆ ಸುಮ್ಮನೆ ಏನೋ ಬರೋದಿಲ್ಲ. ಈ ಯುಕ್ತಿಯನ್ನ ಹೇಳಿ ಎಲ್ಲಾ ಮಾಡಿ ಅಲ್ಲ ಅಂತ ಅವ್ರು ಕೊಟ್ಟಾರ ಸ್ಪಷ್ಟವಾಗಿ. ವ್ಯಾಸರಾಜರಂತಾರೆ ಪ್ರಣವ ಪ್ರತಿಪಾದ್ಯ ಇಲ್ಲ, ವಾಯುದೇವರು ಪ್ರಣವ ಪ್ರತಿಪಾದ್ಯರು, ಓಂಕಾರ ಪ್ರತಿಪಾದ್ಯರು ಹೌದು ಅಂತಾರೆ. ಈ ಪಕ್ಷವನ್ನು ಇಟ್ಕೊಂಡು ತಾಮ್ರಪರ್ಣಿ ಆಚಾರ್ಯ ಏನ್ ಮಾಡ್ತಾರ ಅಂತಂದ್ರೆ, ಓಂಕಾರ ಪ್ರತಿಪಾದ್ಯರು ವಾಯುದೇವರು ಅಂತ ಹೇಳ್ಬಿಡ್ತಾರ. ಸರಿ ಏನ್ರಿ ತಿಳಿತೇನೋ? ಅಲ್ರಿ, ಓಂಕಾರ ಪ್ರತಿಪಾದ್ಯ ಆಗ್ಲಿಕ್ಕೆ ಏನ್ ಬಾಧಕ ಅದ? ಆಗ್ಲಿ ಬಿಡ್ರಿ, ನಮ್ಗ್ ಚಲೋನೇ ಅಲ್ಲ. ನಮ್ ವಾಯುದೇವ್ರು ಓಂಕಾರ ಪ್ರತಿಪಾದ್ಯ ಅದನ್ನ ಚಲೋ ಆತಲ್ಲ ಅಂದ್ರೆ ಏನು ಅಂದ್ರೆ ಒಂದು ಸಮಸ್ಯೆ ಬರ್ತದೆ. ಏನು? ಓಂಕಾರದ ಅರ್ಥವನ್ನ ಯಾವ್ದು ಹೇಳ್ತದ ಅಂತ ಕೇಳಿದ್ರೆ, ಅಂದ್ರೆ ಅಕಾರ ಉಕಾರ ಮಕಾರ ವರ್ಣತ್ರಯಾತ್ಮಕವಾದ ಓಂಕಾರದ ಅರ್ಥವನ್ನು ಭೂಹು ಭುವಃ ಸ್ವಹಃ ಎಂಬ ವ್ಯಾಹೃತಿಗಳು ಹೇಳ್ತದ. ವ್ಯಾಹೃತಿಯ ಅರ್ಥವನ್ನು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಎಂಬ 3 ಪಾದಗಳಿರುವ ಗಾಯತ್ರಿ ಹೇಳ್ತದ. ಆ ಗಾಯತ್ರಿಯ ಅರ್ಥವನ್ನು ಪುರುಷ ಸೂಕ್ತ ಹೇಳ್ತದ. ಪುರುಷ ಸೂಕ್ತದ ಅರ್ಥವನ್ನು ಋಗ್ವೇದ ಯಜುರ್ವೇದ ಸಾಮವೇದಗಳು ಹೇಳ್ತದ. ಒಂದು ವೇಳೆ ವಾಯುದೇವರನ್ನು ಓಂಕಾರ ವಾಚ್ಯರು ಅಂತ ಇಟ್ಕೊಂಡ್ಬಿಟ್ರೆ ಅದರ ಅರ್ಥವಾಗಿ ಗಾಯತ್ರಿಗೂ ವಾಯುದೇವರು ಪ್ರತಿಪಾದ್ಯರಾಗಬೇಕು. ಗಾಯತ್ರಿ ಅರ್ಥ ಮುಗಿದ ಮೇಲೆ ಪುರುಷ ಸೂಕ್ತಕ್ಕೂ ವಾಯುದೇವ ಪ್ರತಿಪಾದ್ಯ ಆಗಬೇಕು. ಪುರುಷ ಸೂಕ್ತಕ್ಕೆ ಆಗ್ಬಿಟ್ರೆ ಸಕಲ ವೇದಕ್ಕೂ ಆಗಿಬಿಡ್ಲಿ ಅಂತ ಪ್ರಸಂಗ ಬರ್ತದ. ಏನ್ ಸಮಸ್ಯೆ ಇದೆ? ಆಗ್ಲಿ ಅಂತೀನಿ ಅಂದ್ರೆ ಋಗ್ಭಾಷ್ಯದ ವಿರೋಧ ಬರ್ತದ. ಋಗ್ಭಾಷ್ಯದಲ್ಲಿ ಏನ್ ಹೇಳ್ಯಾರ? ಪೂರ್ವ ಪ್ರಸಿದ್ಧ ವಜ್ಜಂತು ಶಕ್ರಾಂತ ದೇವತಾ ಮತಾಹ ಅಂತ ಹೇಳ್ಯಾರ. ಏನ್ ಹೇಳ್ಯಾರಪ್ಪ? ಪೂರ್ವ ಪ್ರಸಿದ್ಧ ವರ್ಜಂತು ಶಕ್ರಾಂತ ದೇವತಾ ಮತಾಹ ಅಂತ ಹೇಳ್ಯಾರ. ಅದಕ್ಕ ಮಂತ್ರಾಲಯ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ದಲ್ಲಿ ಏನ್ ಹೇಳ್ಯಾರ ಅಂದ್ರೆ, ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅಂತಂದಾರ. ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಅಂತಂದಾರ. ಅಂದ್ರೆ ಪುರುಷ ಸೂಕ್ತದಿಂದ ಅವ್ರ ಪ್ರತಿಪಾದ್ಯರಲ್ಲ, ಶ್ರೀ ಸೂಕ್ತದಿಂದ ಪ್ರತಿಪಾದ್ಯರಲ್ಲ ವಾಯುದೇವರು ಅಂತ ಮಂತ್ರಾಲಯ ಸ್ವಾಮಿಗಳು ಹೇಳ್ಯಾರ. ಅವನ್ ಬಿಟ್ಟು ಎಲ್ಲಾ ವೇದದ ಪ್ರತಿಪಾದ್ಯ, ನಮಗೇನು ಅಭ್ಯಂತರ ಇಲ್ಲ. ಅಂದ್ರೆ ಪುರುಷ ಸೂಕ್ತ, ಶ್ರೀ ಸೂಕ್ತ, ಮತ್ತ ವಿಷ್ಣು ಸೂಕ್ತಗಳು, ನೀಲಾ ಸೂಕ್ತ, ಅಮ್ಮಣಿ ಸೂಕ್ತಗಳು ಇವೇನವ, ಈ ಸೂಕ್ತದಿಂದ ಯಾರ ಪ್ರತಿಪಾದ್ಯರಲ್ಲ, ವಾಯುದೇವ ಪ್ರತಿಪಾದ್ಯರಲ್ಲ ಅಂತ ಶ್ರೀಪದಾಚಾರ ವಾಕ್ಯ ಅಲ್ಲದ. ಏನ್ ಮಾಡ್ತೀರಿ? ಬಹಳ ಕಷ್ಟದ್ರಿ, ಬಹಳ ಕಷ್ಟದ. ಇಷ್ಟೆಲ್ಲಾ ವಿಷಯ ಓದ್ಲಿಕ್ಕೆ ಹೋಗ್ಬೇಡ್ರಿ, ಜಾಣರಾಗ್ಬಿಡ್ತೀರಿ ನೀವು. ಅದಕ್ಕ ಇಷ್ಟೇ ಮಾಡಿ ಮುಗಿಸ್ಬೋಣ ಅಂತ. ಏನಂತ ತಿಳ್ಕೊಂಡು ಹೇಳಿ ಟೀಕಾರ ಹೇಳಿ ಕೈ ಬಿಟ್ಬಿಡ್ರಿ ಅಂತ ತಿಳ್ಕೊತಾರ. ಹಂಗಲ್ಲ, ಚಂದದ ವಿಷಯ, ಚಂದ, ಬಹಳ ಚಂದದ, ಬಹಳ ಮಹತ್ವದ, ಬಹಳ ಮಹತ್ವದ. ಸರಿ, ಅಂತೂ ಸಪೋರ್ಟ್ ಇಲ್ಲ ಯಾರಿಗೆ? ಎದಕ್ಕ ಈಗ ರಾಯರ್ ಹೇಳಿದ ಪ್ರಕಾರ ಮುಂದೆ ಸಪೋರ್ಟ್ ಇಲ್ಲ. ಪುರುಷ ಸೂಕ್ತ ಗಾಯತ್ರಿ ತಡ್ರಿ ಯಾಕೆ ಅವಸರ ಮಾಡ್ತೀರಿ ನೀವು? ಯಾಕೆ ಅವಸರ ಮಾಡ್ಲಿಕ್ಕೆ? ಮಾಡಿಲ್ಲ. ನೀವು ಬರೀ ಸಿನಿಮಾ ನೋಡೋರು, ಡೈರೆಕ್ಟರ್ ಅಲ್ಲಿ ನೀವು ಡೈರೆಕ್ಟಿಂಗ್ ಮಾಡಬಾರ್ದ್ರಿ. ಓನ್ಲಿ ಪಿಕ್ಚರ್ ದೇಖ್ನಾ, ಅಭಿ ಪಿಕ್ಚರ್ ಬಾಕಿ ದೋಸ್ತ್. ಏನಾಯ್ತು ಅಂದ್ರೆ ಹಿಂಗಾಗಿ ಈ ವಿಷಯಕ್ಕೆ ಸಮಸ್ಯೆ ಬರ್ತದಲ್ಲ ಅಂತ ತಾಮ್ರಪರ್ಣಿ ಆಚಾರ್ಯ ಪ್ರಶ್ನೆ ಮಾಡಿಕೊಂಡ್ರು. ಹೌದು, ಒಂದು ವೇಳೆ ವಾಯುದೇವರನ್ನ ಓಂಕಾರ ಪ್ರತಿಪಾದ್ಯರು ಅಂತ ಒಪ್ಕೊಂಡ್ಬಿಟ್ರೆ ಓಂಕಾರಾರ್ಥವಾದ ಗಾಯತ್ರಿಗೂ ಅವ್ರ ಪ್ರತಿಪಾದ್ಯ ಆಗ್ಬೇಕು, ವ್ಯಾಹೃತಿಗೂ ಪ್ರತಿಪಾದ್ಯ ಆಗ್ಬೇಕು, ಪುರುಷ ಸೂಕ್ತ ಇವೆಲ್ಲ ಪ್ರತಿಪಾದ್ಯ ಆಗ್ಬೇಕಲ್ಲ ಅಂತ ಪ್ರಶ್ನೆ ಬರ್ತದೆ.
ಅದಕ್ಕ ಅವರೇ ಅಂತಾರ, ಹಿಂಗೇನಿಲ್ಲ ಅಂತಾರ, ಹಿಂಗೇನಿಲ್ಲ, ಇದು ಒಂದು ನಿಯಮ, ಇದು ಒಂದು ನಿಯಮ. ಶ್ರೀ ಟೀಕಾಕೃತ್ಪಾದರು ಹೇಳಿರುವಂತಹದ್ದು ಒಂದು ನಿಯಮ, ಪ್ರಧಾನ ನಿಯಮ, ಒಪ್ಪಿಕೊಳ್ಳೋಣಂತ. ಆದ್ರೆ ಮೊದಲನೇ ಅಂದ್ರೆ ಓಂಕಾರದಿಂದ ಯಾರು ಪ್ರತಿಪಾದ್ಯನಾಗ್ಯಾನೋ ತದ್ ವ್ಯಾಖ್ಯಾನದಿಂದಲೂ ಅವರು ಪ್ರತಿಪಾದ್ಯರಾಗಬೇಕು ಅನ್ನೋ ನಿಯಮಕ್ಕೆ ವ್ಯಭಿಚಾರ ದೋಷ ಬರ್ತದೆ ಅಂತ ತೋರಿಸ್ತೀನಿ ಅಂತಾರ ಅವ್ರು. ಬಹಳ ಬುದ್ಧಿ ಅದ್ರಿ ಅವ್ರದ್ದು, ತೀಕ್ಷ್ಣ ಬುದ್ಧಿ ಅದ. ಏನದ, ಈಗ ನೀವೇನಲ್ಲಿಗತ್ತೀರಿ, ಓಂಕಾರ ಪ್ರತಿಪಾದ್ಯರಾದ್ರು ಅದರ ಅರ್ಥವಾಗಿರುವಂತಹ ಯಾವುದು ಗಾಯತ್ರಿ ಪ್ರತಿಪಾದ್ಯ ಆಗ್ಬೇಕು ಅಂತ ಅಲ್ಲಿಗತ್ತಿರಲ್ಲೋ, ಆಗುದಿಲ್ಲ. ಹೆಂಗ ಅಂತಂದ್ರೆ ಇಂದ್ರ ಅಂತ ಒಂದು ಶಬ್ದದ, ಏನದ ಇಂದ್ರ ಅಂತ ಶಬ್ದದ, ಅದೇ ಇಂದ್ರ ಶಬ್ದ. ಇಂದ್ರ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ನಿರವಧಿಕ ಪರಮೈಶ್ವರ್ಯ ಅಂತ ಅರ್ಥ. ಪರಮೈಶ್ವರ್ಯ, ಪರಮೈಶ್ವರ್ಯ ಅಂದ್ರೆ ನಿರವಧಿಕವಾದ ಐಶ್ವರ್ಯ ಉಳ್ಳವನು ಅಂತ ಅರ್ಥ. ಹಾಗಾದ್ರೆ ಇಂದ್ರ ಶಬ್ದಕ್ಕೆ ಪುರಂದರ ಅಂತ ಅರ್ಥ ಅದ. ಇಂದ್ರ ಶಬ್ದಕ್ಕೆ ಯಾರ ಅರ್ಥ? ಇಂದ್ರದೇವರು ಅಂತ ಅರ್ಥ, ಶಚೀಪತಿ. ಹಂಗಾರ ಆ ಶಚೀಪತಿಯಲ್ಲಿ ಇಂದ್ರ ಶಬ್ದದ ವ್ಯಾಖ್ಯಾನವಾಗಿರುವಂತಹ ಪರಮೈಶ್ವರ್ಯ ಉಳ್ಳವನು ಅನ್ನುವ ಅರ್ಥ ಬರ್ತದ? ಬರುವುದಿಲ್ಲ, ಪರಮೇಶ್ವರಿ ಇಲ್ಲೇ ಇಲ್ಲ ಅವರಲ್ಲಿ. ಹಾಗಿದ್ದರೆ ಶಬ್ದದ ವ್ಯಾಖ್ಯಾನದಿಂದ ಅವರು ಪ್ರತಿಪಾದ್ಯರಾಗಬೇಕು ಅನ್ನೋ ನಿಯಮಕ್ಕೆ ಭಂಗ ಬಂತಲ್ಲಿ, ಭಂಗ ಬಂತಲ್ಲಿ ನಿಮಗೆ. ಆದ್ದರಿಂದ ಅದೇನಿಲ್ಲ, ಅದರಿಂದ ಓಂಕಾರ ಪ್ರತಿಪಾದ್ಯ ಸಾಕಷ್ಟೇ, ಅವರು ಮುಂದಿನ ಕೆಲ ಪ್ರತಿಪಾದ್ಯರಾಗಬೇಕು ಅಂತ ನಮ್ದೇನು ಹಠ ಇಲ್ಲ. ಅರ್ಥ ಆಯ್ತು ಇಲ್ಲಿ ಹೇಳಿದ್ದೇನೆ ಅಂತ ಹೇಳಿ ತಾಮ್ರಪರ್ಣಿ ಏನ್ ಮಾಡಿಬಿಟ್ರು, ವಾಯುದೇವರು ಓಂಕಾರ ಪ್ರತಿಪಾದ್ಯ ಸಾಕು, ಅವು ಮುಂದಿನ ಪ್ರತಿಪಾದ್ಯ ಆಗ್ಬೇಕು ಅಂತ ಇಲ್ಲ. ವ್ಯಾರತಿ, ಗಾಯತ್ರಿ, ಪುರುಷ ಸೂಕ್ತ, ಸಕಲ ವೇದಗಳ ಅವೆಲ್ಲ ಇಲ್ಲ, ನಮ್ಗೆ ಅವೆಲ್ಲ ಸಮಸ್ಯೆ ಇಲ್ಲ. ನಮಗೆ ಓಂಕಾರ ಪ್ರತಿಪಾದ್ಯ ಸಾಕು. ಅಲ್ರಿ ಓಂಕಾರಕ್ಕೆ ಪ್ರತಿಪಾದ್ಯ ಆದ್ರೆ ಮತ್ತೆ ವ್ಯಾಖ್ಯಾನಕ್ಕೂ ಪ್ರತಿಪಾದ್ಯ ಆಗ್ಬೇಕು ಅಂತೀನಿ ಅಂದ್ರೆ, ಹಂಗಾರೆ ಇಂದ್ರ ಶಬ್ದಕ್ಕೆ ಶಚೀಪತಿ ಅಂತ ಅರ್ಥ ಇದ್ದಾಗ ಅದರ ವ್ಯಾಖ್ಯಾನವಾದ ಪರಮೈಶ್ವರ್ಯ ಎಂಬುದಕ್ಕೆ ಅವ್ರಲ್ಲಿ ಬರ್ತದೇನು? ಬರುದಿಲ್ಲ ಪರಮೇಶ್ವರ್ಯ. ಹಂಗಾರೆ ವ್ಯಾಖ್ಯಾನವನ್ನ ಕೈ ಬಿಟ್ಟು ಮೂಲಷ್ಟ ಹಿಡ್ಕೊಂಡಿರೋ ಇಲ್ಲೋ? ಹಂಗಿಲ್ ಒಪ್ಕೊಳ್ರಿ. ಒಂದು ಇಲ್ರಿ, ನಮಗೆ ಯಾಕೋ ಮನಸ್ಸು ಬರೋದಿಲ್ಲ, ಟೀಕಾಕೃತ್ಪಾದರು ಹೇಳ್ಯಾರ, ನೀವು ಹಿಂಗೆಲ್ಲ ಹೇಳಿ ಮನಸ್ಸು ಬರೋದು, ಸಮಾಧಾನ ಮಾಡೋದು, ನಿಮಗೂ ಸಮಾಧಾನ ಮಾಡೋದು. ಏನ್ ಸಮಾಧಾನ ಮಾಡೋಂತ ಅಂದ್ರೆ, ಓಂಕಾರದಲ್ಲಿ ಎರಡು ಓಂಕಾರವ, ಓಂಕಾರದಲ್ಲಿ ಎರಡು ಓಂಕಾರ. ಏನ್ ಎರಡು ಓಂಕಾರವ ಅಂದ್ರೆ, ಅಕಾರ ಉಕಾರ ಮಕಾರಗಳೆಂಬ ಮೂರು ಮಾತ್ರೆಗಳಿಂದ ಕೂಡಿದ ಓಂಕಾರ ಒಂದು, ಅಕಾರ ಉಕಾರ ಮಕಾರ ನಾದ ಬಿಂದು ಕೋಶ ಶಾಂತ ಅತಿಶಾಂತ ಎಂಬುವಂತಹ 8 ಅಕ್ಷರಗಳಿಂದ ಕೂಡಿದ ಓಂಕಾರ ಬಂತು. ಏನ್ರಿ, ಎರಡು ಓಂಕಾರವರಿ ಸ್ವಾಮಿಗಳ, ಎರಡು ಓಂಕಾರ. ಒಂದು ಅ ಉ ಮ ಎನ್ನುವಂತಹ ಮೂರೇ ಮಾತ್ರೆಗಳು ಕೂಡಿರುವಂತಹದ್ದು, ಇನ್ನೊಂದು ಅಷ್ಟ ಮಾತ್ರೆಗಳಿಂದ ಕೂಡಿದ್ದು. ನೋಡ್ರಿ, ಆ ಮೂರು ಮಾತ್ರೆಗಳಿಂದ ಕೂಡಿದ ಓಂಕಾರ ಅದಲ್ಲ, ಅದಕ್ಕೆ ವಾಯುದೇವರು ಪ್ರತಿಪಾದ್ಯರು. 8 ಮಾತ್ರೆಗಳಿಂದ ಕೂಡಿದ ಓಂಕಾರ ಅದಲ್ಲ, ಅದಕ್ಕೆ ವಾಯುದೇವರು ಪ್ರತಿಪಾದ್ಯರು ಅಲ್ಲ, ಅದಕ್ಕೆ ಪರಮಾತ್ಮನೇ. ಯಾಕಂದ್ರೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಪರಮಾತ್ಮ ಹಂಗ ಹೇಳ್ಯಾನ. ಏನಂತ ಹೇಳ್ಯಾನ? ಪ್ರಣವೋ ವಾಚಕೋ ಮಮ, ಅಷ್ಟಾಕ್ಷರದಿಂದ ಕೂಡಿರುವಂತಹ ಓಂಕಾರ ನನ್ನನ್ನೇ ಹೇಳ್ತದ, ಉಳಿದವ್ರನ್ನ ಹೇಳಂಗಿಲ್ಲ ಅಂತ ಅಲ್ಲಿ ಹೇಳಿಟ್ಟಾನವ. ಅಂದ ಮೇಲೆ ತಾಮ್ರಪರ್ಣಿ ಆಚಾರ್ಯ ಏನ್ ಮಾಡ್ಬಿಡ್ತಾರೆ, ಒಂದ್ ಕೆಲಸ ಮಾಡೋಣಂತ, ಅಕಾರ ಉಕಾರ ಮಕಾರಾತ್ಮಕವಾದ ಮೂರು ಅಕ್ಷರಗಳಿಂದ ಕೂಡಿದ ಓಂಕಾರವನ್ನ ವಾಯುದೇವ ಪ್ರತಿಪಾದ್ಯ ಅಂತ ಒಪ್ಪೋಣಂತ, 8 ಅಕ್ಷರಗಳಿಂದ ಕೂಡಿರುವಂತಹ ಓಂಕಾರವನ್ನ ಕೇವಲ ಪರಮಾತ್ಮ ಪ್ರತಿಪಾದ್ಯ ಅಂತ ಒಪ್ಪೋಣಂತ. ಏನ್ ಬಾಧಕ ಅದ? ಏನ್ ಬಾಧಕ ಇಲ್ಲ. ಇವಾಗ ನಿಮ್ ನಿಯಮನೂ ಬರುದಿಲ್ಲ. ಏನು, ಓಂಕಾರ ವಾಚನ ಆಗಿದ್ರೆ ಅದರ ಮುಂದಿಂದು ಬರುವುದೇ ಇಲ್ಲದು. ಯಾಕಂದ್ರೆ ಅದಕ್ಕೆ ನಿಯಮ ಒಂದು ದೃಷ್ಟಾಂತವನ್ನು ಕೊಟ್ಬಿಟ್ಟಿದ್ದೇವೆ. ಹೀಗಾಗಿ ಪ್ರಣವ ಪ್ರತಿಪಾದ್ಯ ಎಂಬುವಂತಹ ವ್ಯಾಸರಾಜರ ವಾಕ್ಯವೂ ಮತ್ತು ತಾಮ್ರಪರ್ಣಿ ಆಚಾರ್ಯರ ವಾಕ್ಯವೂ ಹಾಗೂ ಟೀಕಾಕೃತ್ಪಾದರ ವಾಕ್ಯವೂ ಯಾವುದಕ್ಕೂ ಒಂದಕ್ಕೊಂದು ಸಮಸ್ಯೆ ಆಗುವುದಿಲ್ಲ ಅಂತ ಅವರು ಹೇಳ್ತಾರ. ಅರ್ಥ ಆಯ್ತಾ? ಈಗಿರ್ಲಿ, ಅಂತೂ ಓಂಕಾರವು ಯಾರನ್ನ ತಿಳಿಸ್ತದ ಅಂತ ಇಟ್ಕೊಂಡಿವ್ ನಾವೀಗ? ಪರಮಾತ್ಮನನ್ನು, ವಾಯುದೇವರನ್ನು, ಇಬ್ಬರನ್ನ ತಿಳಿಸ್ತದ. ಅದಕ್ಕೆ ಉತ್ತರ ಕೊಟ್ರು. ಏನಂತ ತಿಳ್ಕೊಂಡು, ಅರೆ ಕಾಣಿಸ್ತದ್ರಿ ಫಸ್ಟ್ ಕ್ಲಾಸ್ ಆಗಿ. ಏನು ಅಂತ ಕೇಳಿದ್ರೆ ಸರಿ, ಅರ್ಥ ಆಯ್ತಾ? ಸರಿ ನೋಡ್ರಿ, ಯದ ಓಂಕಾರ ತದ್ವಿದ್ವಾನ್ ಏತೇ ನೈವ ಆಯನೇನ ಏಕತರ ಮನ್ವೇತಿ. ಸರಿ, ಅಪರೋಕ್ಷ ಜ್ಞಾನವಾಯಿತು. ಅಪರೋಕ್ಷ ಜ್ಞಾನವಾದ ಮೇಲೂ ಧ್ಯಾನವನ್ನ ಮಾಡ್ತಾನ. ಧ್ಯಾನವನ್ನ ಮಾಡಿದವನು ಅವನು ಎಲ್ಲಿ ಯಾವ ಲೋಕಕ್ಕೆ ಹೋಗ್ತಾನ ಅಂತ ಕೇಳಿದ್ರೆ ಏಕತರ ಮನ್ವೇತಿ, ಇಬ್ಬರಲ್ಲಿ ಒಬ್ಬರ ಕಡೆಗೆ ಹೋಗ್ತಾನ. ಯಾರಿಬ್ಬರಲ್ಲಿ ಒಬ್ಬರ ಕಡೆಗೆ ಹೋಗ್ತಾನ ಅಂತಂದ್ರೆ, ಒಂದ ಈ ಅಪರೋಕ್ಷ ಜ್ಞಾನಿ ಚತುರ್ಮುಖ ಬ್ರಹ್ಮದೇವರ ಮನೆಗೆ ಹೋಗ್ತಾನ, ಇಲ್ಲ ವೈಕುಂಠಕ್ಕೆ ಹೋಗ್ತಾನ. ಅದ್ ಹೆಂಗ? ಇಲ್ಲ ಅಲ್ಲಿ ಏನರ್ಥ ಅದಕ್ಕ ತಿಳಿಲಿಲ್ಲ ನಮಗ. ನೀವೇನೋ ಅಡ್ಡಾಡಿ ಮಾಡಿಟ್ರಿ ನಮಗೀಗದ. ಇಲ್ಲ ಅಲ್ಲಿ ಅಂತ ಹಿಂಗೆ ಹೇಳಿದ್ರಪ್ಪ ನೀವು ಅಂತಂದ್ರ ಮತ್ತಿಲ್ಲೊಂದು ಘಟ್ಟ ಶುರು. ಏನ್ ಘಟ್ಟ ಶುರು ಅಂತ ಕೇಳಿದ್ರೆ, ನೋಡ್ರಿ, ದೇಹದಲ್ಲಿ ಸುಷುಮ್ನಾ ನಾಡಿ ಅಂತದ. ಈ ಸುಷುಮ್ನಾ ನಾಡಿಯಿಂದ ಯಾರು ಹೊರಬಿದ್ದಾರೋ,
ಉತ್ಕ್ರಮಣವನ್ನು ಹೊಂದಿದ್ದಾರೋ, ಲಕ್ಷ್ಯ ಕೊಡ್ಲಿಕ್ಕತ್ತಿರಲ್ಲ, ಚಂದ ಪಾಠ ಕೇಳಿಕತ್ತಿರಿವತ್ತ. ಒಬಿಡೆಂಟ್ ಸ್ಟೂಡೆಂಟ್ ಇದ್ದಂಗೆ ಕೂತಿರಿವತ್ತ, ವಿನೀತ ಶಿಷ್ಯರು. ನಡು ಪ್ರಶ್ನೆ ಮಾಡಿದ್ರೆ ಬರ್ತಾವ ಅಂತ ಗೊತ್ತದ, ಅದಕ್ಕೆ ಸುಮ್ಮನೆ ಕೂತಿರಿ ಅಷ್ಟ. ಅದರಿಂದ ಒಬಿಡೆಂಟ್ ಆದ ವಿದ್ಯಾರ್ಥಿಗಳು ವಿನೀತರಾಗ. ಏನಾಯ್ತು ಅಂದ್ರೆ, ಈ ಸುಷುಮ್ನಾ ನಾಡಿ ಏನಿದೆಯೋ, ಈ ಸುಷುಮ್ನಾ ನಾಡಿಯಿಂದ ಹೊರಗೆ ಬಂದವರು ಇಬ್ರು. ಯಾರಿಬ್ರು? ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಇಬ್ರು ಸುಷುಮ್ನಾ ನಾಡಿಯಿಂದ ಹೊರಗೆ ಬಂದವರು. ಅದರಲ್ಲಿ ಸುಷುಮ್ನಾ ನಾಡಿಯಿಂದ ಚರಮ ದೇಹೋತ್ಕ್ರಮಣವನ್ನ ಹೊಂದಿ ಬಂದಿರುವಂತಹ ಪ್ರತೀಕಾಲಂಬನರೇನಿದ್ದಾರೋ ಅವರು ಬ್ರಹ್ಮದೇವರ ಮನೆಗೆ, ಅಪ್ರತೀಕಾಲಂಬನೇನಿದ್ದಾರೋ ಅವರು ವೈಕುಂಠಕ್ಕೆ. ಗೊತ್ತಾಯ್ತು? ಇಲ್ಲಿ ಏಕತರ ಅನ್ವೇತಿ, ಎಲ್ಲೋ ಒಂದ್ ಕಡೆ ಹೋಗ್ತಾರ, ಹೆಂಗ್ ಹೋಗ್ತಾರ ಅಂತ ತಿಳ್ಕೊಬೇಕು ನಾವು ಅದನ್ನೆಲ್ಲರ. ಮತ್ತೆ ಅದಕ್ಕೆ ಸುಷುಮ್ನಾ ನಾಡಿಯಿಂದ ಉತ್ಕ್ರಮಣವನ್ನ ಹೊಂದಿದ ಇಬ್ರು ಪ್ರತೀಕಾಲಂಬನರು ಅಪ್ರತೀಕಾಲಂಬನರು ಅಂತ ಇಬ್ಬರಿದ್ದಾರೆ. ಆ ಅಪ್ರತೀಕಾಲಂಬನರು ವೈಕುಂಠಕ್ಕೆ ಹೋದರೆ ಪ್ರತೀಕಾಲಂಬನರು ಎಲ್ಲಿ ಹೋಗ್ತಾರ ಅಂತ ಕೇಳಿದ್ರೆ ಬ್ರಹ್ಮದೇವರ ಮನೆಗೆ ಹೋಗ್ತಾರ. ಅಂದ್ರ ಇನ್ನೊಂದು ಕಥೆ ಈಗ ಮುಂದಿಂದು. ಸುಷುಮ್ನಾ ನಾಡಿಯಿಂದ ಹೋಗ್ಲಿಲ್ಪ, ಬೇರೆ ಕಡೆಯಿಂದ ಹೋದ. ಅವ ಎಲ್ಲಿ ಹೋಗ್ತಾನ ಅಂತ ಕೇಳಿದ್ರೆ ಮಹರ್ ಲೋಕಕ್ಕೆ ಹೋಗ್ತಾನ, ಜನೋಲೋಕಕ್ಕೆ ಹೋಗ್ತಾನ, ತಪೋಲೋಕಕ್ಕೆ ಹೋಗ್ತಾನ. ಇದೆಲ್ಲ ವಿಸ್ತಾರದ ಮತ್ ನಾನ್ ನಾಡ್ದಂಗೆ ಯಾವಾಗಾರ ಮುಂದಿನ ಜನ್ಮದಾಗ ಮಾಡೋಂತ. ಏನು ಅಂತ ಕೇಳಿದ್ರೆ ಇಷ್ಟು ತಿಳ್ಕೊಳ್ರಿ. ಈಗ ಒಬ್ಬ ಅಪರೋಕ್ಷ ಜ್ಞಾನಿ ಇದ್ದಾನ. ಒಬ್ಬ ಅಪರೋಕ್ಷ ಜ್ಞಾನಿ ಇದ್ದಾನಂದ್ರೆ ಏನರ್ಥ ಅಂದ್ರೆ, ಪ್ರತೀಕಾಲಂಬನ ಎನ್ನುವಂತಹ ಒಬ್ಬ ಅಪರೋಕ್ಷ ಜ್ಞಾನಿ ಇದ್ದಾನ. ಆತನು ಅಪರೋಕ್ಷ ಜ್ಞಾನವಾದ ಮೇಲೂ ಧ್ಯಾನವನ್ನ ಮಾಡ್ತಾ ಚರ್ಮ ಶರೀರದಿಂದ ಉತ್ಕ್ರಮಣವನ್ನ ಹೊಂದಿದ ಸುಷುಮ್ನಾ ನಾಡಿಯಿಂದ ಅಂತ ಆದ್ರೆ ಅವನು ಪ್ರತೀಕಾಲಂಬನಾದದ್ರಿಂದ ಬ್ರಹ್ಮದೇವರ ಮನೆಗೆ ಹೋಗ್ತಾನ. ಅಲ್ಲಿಂದ ಪ್ರಳಯ ಕಾಲ ಅದು ಮೋಕ್ಷಕ್ಕೆ ಹೋಗುವ ಕಾಲದಲ್ಲಿ ಅಲ್ಲಿಗೆ ಹೋಗ್ತಾನ. ಇನ್ನೊಬ್ಬ ಇದ್ದಾನ, ಅಪ್ರತೀಕಾಲಂಬನ ಇದ್ದಾನ. ಆತ ಚರ್ಮ ಶರೀರದಿಂದ ಉತ್ಕ್ರಮಣವನ್ನ ಸುಷುಮ್ನಾ ನಾಡಿಯಿಂದ ಹೊಂದಿದ್ರೆ ನೇರವಾಗಿ ವೈಕುಂಠದಲ್ಲಿ ಅಮುಕ್ತ ಸ್ಥಾನಕ್ಕೆ ಹೋಗ್ತಾನೆ. ಇನ್ನೊಬ್ಬ ಇದ್ದಾನೆ, ಆತ ಪ್ರತೀಕಾಲಂಬನ ಅಪ್ರತೀಕಾಲಂಬನ ಸಂಬಂಧ ಇಲ್ಲ, ಬೇರೊಂದು ನಾಡಿಯಿಂದ ಹೊರಟ್ರೆ ಅವನು ಮಹರ್ಲೋಕಕ್ಕೋ ಜನೋಲೋಕಕ್ಕೋ ತಪೋಲೋಕಕ್ಕೋ ಹೋಗ್ತಾನ ಅಂತ ಹೇಳಿ ಇಷ್ಟು ವಿಷಯವನ್ನು ನಾವು ತಿಳಿತಕ್ಕದ್ದು. ಇನ್ನು ಮುಂದೆ ಮತ್ತೆ ಹೇಳ್ತಾರೆ ಏನಂತ, ಯದ್ದೇಕ ಮಾತ್ರ ವಿದ್ಯಾಗೀತ. ಇದ್ರೊಳಗೆ ಒಂದ್ ಸ್ವಲ್ಪ ಮತ್ತೆ ಇನ್ನಿಷ್ಟು ವಿಶೇಷ ರಹಸ್ಯಾಂಶಗಳು ಪ್ರಾರಂಭ ಆಗ್ತಾವ ನೋಡಂತ. ಸಹ ಇದು ಏಕಮಾತ್ರ ವಿದ್ಯಾಗೀತ. ಏನಂತಾನ, ಒಂದು ವೇಳೆ ಆ ಅಪರೋಕ್ಷ ಜ್ಞಾನಿಯು ಓಂಕಾರದಲ್ಲಿ ಅಕಾರ ಉಕಾರ ಮಕಾರವೆಂಬುವಂತಹ ಮೂರು, ಆ ಅಕಾರ ಉಕಾರ ಮಕಾರಗಳೆಂಬುದಲ್ಲಿ ಒಂದು ಮಾತ್ರೆಯ ಅರ್ಥವನ್ನ ಅನುಸಂಧಾನ ಮಾಡ್ತಾನೆ. ಇನ್ನೆರಡು ಮಾತ್ರೆಗಳ ಅರ್ಥವನ್ನ ಮತಲೆಗೆ ತಂದ್ಕೊಳ್ಳೋದಿಲ್ಲ ಧ್ಯಾನ ಮಾಡುವ ಕಾಲದಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಧ್ಯಾನಕ್ಕೆ ಧ್ಯಾನಕ್ಕೆ ಕೂತಾಗ ಓಂಕಾರದಲ್ಲಿನ ಯಾವುದೋ ಒಂದು ಮಾತ್ರ, ಅಕಾರ ಅಥವಾ ಉಕಾರ ಅಥವಾ ಮಕಾರ, ಯಾವುದೋ ಒಂದು ಮಾತ್ರೆಯನ್ನ ಚಿಂತನೆಯನ್ನ ಮಾಡ್ತಾ ಆತ ದೇಹ ತ್ಯಾಗ ಮಾಡಿದ ಅಂತ ಇಟ್ಟುಕೊಳ್ರಿ. ಅಂದ್ರೆ ಆ ಮಾತ್ರೆಯ ಅರ್ಥ, ಭಗವಂತನ ಗುಣ, ಭಗವಂತನ ರೂಪ ಇಷ್ಟೆಲ್ಲ ಮಾಡ್ತಾ ದೇಹ ತ್ಯಾಗ ಮಾಡಿದ್ರೆ ಏನಾಗ್ತದ ಅಂತಂದ್ರೆ ನೋಡ್ರಿ ಉತ್ತರ ಕೊಡ್ತಾರೆ. ಈಗ ಉದಾಹರಣೆಗೆ ಅಂತ ಇಟ್ಕೊಳ್ಳೋಣಂತ. ಫಸ್ಟ್ ಅಂತ ಒಂದೇ ಮಾತ್ರವನ್ನ ಅನ್ನೋ ಕಾಲಕ್ಕೆ ಓಂ ಅಂತ ಪೂರ್ಣ ಅಂತಾನ, ಅನ್ನೋ ಕಾಲಕ್ಕೆ ಓಂಕಾರ ವಾಚ್ಯ ಪರಮಾತ್ಮ ಅಂತ ತಿಳ್ಕೋತಾನ. ಧ್ಯಾನ ಮಾಡೋ ಕಾಲಕ್ಕೆ ಅಕಾರ ವಾಚ್ಯ, ಅದರ ಗುಣಗಳೇನು ಪರಮಾತ್ಮನಲ್ಲಿ ಅಂತ ಇಷ್ಟ ಚಿಂತನೆ ಮಾಡ್ತಾನ. ಅರ್ಥ ಆಯ್ತಾ? ನೋಡ್ರಿ, ಸ ಯದ್ದೇಕ ಮಾತ್ರಮಭಿಧ್ಯಾಗೀತ ಸ ತೇನೈವ ಸಂವೇದಿತ. ಹಂಗ ಉಪಾಸನೆ ಮಾಡುವನು ತೇನೈವ ಸಂವೇದಿತ. ಭಗವಂತ ಏನ್ ಮಾಡ್ತಾನ, ಬಾ ಇಲ್ಲಿ ಅಂತ ಕರಿತಾನಂತ ಅವಂಗ. ಏನ್ರಿ ಬಹಳ ವಿಚಿತ್ರದ. ತೇನೈವ ಸಂವೇದಿತ, ಏಹಿ ಬರ ಅಂತ ಕರಿತಾನಂತ. ಬಾರೋ ಅಂತ ಕರೆದು ಕೂಡಲೇ ದೇಹ ಬಿಟ್ಬಿಡ್ತಾನಂತ. ಏನ್ರಿ ಎಲ್ಲರ ಇಂಥವೆಲ್ಲ ಉಪನಿಷತ್ನ್ಯಾಗ ಕೇಳ್ಬಿಟ್ರಿ ಎದಿ ಹೊಡ್ಕೊಂಡು ಹೋಗಂಗಿಲ್ಲ. ಎಲ್ರ ಅಕಸ್ಮಾತ್ ದೇವ್ರು ಬಂದು ರಾತ್ರಿ ಬಾ ಅಂತ ಕರೆದ್ಬಿಟ್ಟ ಏನ್ ಮಾಡೋದು ನಾವೆಲ್ರ? ಎಲ್ಲಿ ಹೋಗ್ತಿ? ಎಲ್ಲೆಲ್ಲೆಲ್ಲೂ ಹೋಗುದ್ರಿ, ಇಲ್ಲೇ ಹೋಗ್ಕೊಂಡಿರ್ತೀವಿ ಸುಮ್ಮನೆ. ಅವ ಬಂದಂತೆ ಕರೆದಂತೆ ಹೋದಂತೆ ಏನ್ ಆಟ ಅನ್ಕೊಂಡೆ, ಹುಡುಗಾಟ ಕನ್ಕೊಂಡೆ ಎಲ್ಲರ. ಅದಕ್ಕೆ ಸಂವೇದಿತ ತೂರ್ಣಮೇವ ಜಗತ್ಯಾವ ಸಂಪದ್ಯತೆ. ಅವ ಹೋಗುದಿಲ್ಲ, ಮೋಕ್ಷಕ್ಕೆ ಹೋಗುದಿಲ್ಲ, ಮತ್ತಿದೇ ಜಗತ್ತಿನಲ್ಲಿ ಹುಟ್ಟಿ ಬರ್ತಾನೆ. ಸ್ವಲ್ಪ ಲಕ್ಷ ಇಟ್ಕೊಳ್ರಿ. ತೂರ್ಣಮೇವ ಜಗತ್ಯಾಂ, ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ. ಯಾಕ ಅಂತಂದ್ರ ಗಮನಿಸಬೇಕಾದದ್ದು, ಅವನು ಓಂಕಾರದಲ್ಲಿನ ಒಂದೇ ಮಾತ್ರೆಯಲ್ಲಿನ ಗುಣವನ್ನು ಅನುಸಂಧಾನ ಮಾಡಿದ್ದಾನೆ. ಸಾಕಷ್ಟು ಪ್ರಶ್ನೆಗಳು ಸುರಿಮಳೆಯವ. ಸಾಯಂಕಾಲ ತಗೊಳ್ತೀನಿ ಮುಂದ. ತಮ್ ರುಚಃ ಮನುಷ್ಯ ಲೋಕ ಉಪನಯಂತೆ. ಈ ಒಂದು ಓಂಕಾರದಲ್ಲಿನ ಒಂದು ಮಾತ್ರೆಯನ್ನ ಉಪಾಸನೆ ಮಾಡಿದ ವ್ಯಕ್ತಿಯನ್ನು ರುಚಃ ಋಗ್ವೇದಾಭಿಮಾನಿಗಳು ಯಾರಿದ್ದಾರೆ ಗೊತ್ತಿಲ್ಲ.
ಗೋವಿಂದ. ಮತ್ತದಕ್ಕೂ ಕಥೆ ಹೇಳ್ಬೇಕು ಈಗ ನಾವು. ಏನು, ಋಗ್ವೇದಾಭಿಮಾನಿಗಳು ಯಾರಿದ್ದಾರೋ, ಸಾಯಂಕಾಲ ಎಲ್ಲ ವಿಸ್ತಾರ ಬರೆಸ್ತೀನಿ ಮತ್ತೆ. ಆ ಋಗ್ವೇದಾಭಿಮಾನಿಗಳು ಉದಾಹರಣೆ ಇಟ್ಕೊಳ್ರಿ, ಇಂದ್ರದೇವರು ಋಗ್ವೇದಾಭಿಮಾನಿಗಳು. ಇವರೇನ್ ಮಾಡ್ತಾರ ಅಂದ್ರೆ ಅವನ ಪುನಃ ಕರ್ಕೊಂಡು ಬಂದು ಮನುಷ್ಯ ಲೋಕದಲ್ಲಿ ಹುಟ್ಟಿಸ್ಬಿಡ್ತಾರೆ. ಸ ತತ್ರ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂಪನ್ನ ಮಹಿಮಾನಮನುಭವತಿ. ಅವ ಅಲ್ಲಿ ಆ ಮನುಷ್ಯ ಲೋಕದಲ್ಲಿ ಎಲ್ಲಿ ಹುಡ್ತಾನ? ಬ್ರಾಹ್ಮಣರ ಮನೆಯಾಗ ಹುಡ್ತಾನ. ಬ್ರಹ್ಮಚರ್ಯ ಶ್ರದ್ಧಾ ಇವುಗಳಿಂದ ಕೂಡಿಕೊಂಡು ಮಹಿಮಾನಮನುಭವತಿ, ತಾನು ಹಿಂದೆ ಮಾಡಿದ ತಪಸ್ಸಿನ ಫಲವನ್ನೆಲ್ಲ ಉಣ್ತಾನಂತಲ್ಲಿ. ಭಾರಿ ಇರ್ತದಂತಲ್ಲಿ. ಈಗ ನೋಡ್ತೀವಲ್ಲ ಈಗೆಲ್ಲ ಅವರೇ ಏನ್ ನಮಗ್ ಕಾಣಿಸ್ತಾರ ವಿಭೂತಿ ಪುರುಷರು, ಅವರೆಲ್ಲ ಅವರೇ, ಮತ್ತೆ ಬೇರೆ ಇನ್ಯಾರಿದ್ದಾರೆ? ಅವ್ರಿನ್ನೂ ಸಾಧನಾ ಪೂರ್ಣ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಅರ್ಥ ಆಯ್ತಾ? ಇದ್ರ ಬಗ್ಗೆ ಹೇಳ್ಬೇಕಾಗ್ಯದ ಹೇಳ್ತೀನಿ. ಅಂದ್ರೆ ಪರಿಪಕ್ವ ಸಾಧನೆಯಾದವರು, ಪಕ್ವ ಸಾಧನೆ ಆಗದೇ ಇದ್ದವರು, ಇವೆಲ್ಲ ಮತ್ತೆ ಬ್ರಹ್ಮಸೂತ್ರದಲ್ಲದ ವಿಚಾರ ನೋಡಂತ. ಅಥ ಯದಿ ದ್ವಿಮಾತ್ರೇಣ ಮನಸ್ಸಿ ಸಂಪದ್ಯತೆ ಸೌಂತರಿಕ್ಷಂ ಯಜುರ್ಮುನೀಯತೆ ಸೋಮಲೋಕಂ ಸ ಸೋಮಲೋಕೆ ವಿಭೂತಿ ಮನಭೂಯ ಪುನರಾವರ್ತತೆ. ಇಲ್ಲ ಅವ ಎರಡು ಮಾತ್ರ ಅಕಾರ ಉಕಾರ ಎರಡು ಮಾಡ್ತಾನ ಅಂತಂದ್ರ ಆಗ ಎರಡನೇ ಮಾತ್ರೆಯಾದ ಉಕಾರದ ಅಭಿಮಾನಿಗಳು ಯಾರು? ಅರ್ಥಾತ್ ಆ ಉಕಾರ ಎದರಿಂದ ಬಂದದ? ಯಜುರ್ವೇದದಿಂದ ಬಂದದ. ಆ ಯಜುರ್ವೇದಾಭಿಮಾನಿಗಳು ಇವರನ್ನ ಕರ್ಕೊಂಡು ಅಂತರಿಕ್ಷದಲ್ಲಿ ಹೋಗಿ ಸೋಮಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಟ್ಟು ಅಲ್ಲಿ ಪುಣ್ಯ ಖರ್ಚಾಗೋ ತನಕ ಅವನಿಟ್ಟು ಆಮೇಲೆ ಕರ್ಕೊಂಡ್ಬಂದು ಮದ್ಬಿಟ್ಬಿಡ್ತಾನೆ. ಪುನರೇತಂ. ಇನ್ನು ಮೂರನೇ ದಿನದ ನೋಡ್ರಿ, ಅವ ಏನ್ ಮಾಡ್ತಾನಲ್ಲ, ಅವ ಡೈರೆಕ್ಟ್ ಸೀದಾ ಇಂದಿರಾ ರಮಣನ ಬಳಿ ಹೋಗ್ಬಿಡ್ತಾನ. ಮುಗಿದೋದ್ ಕೆಲಸ. ಪುನರೇತಂ ತ್ರಿಮಾತ್ರೇಣ ಓಮಿತ್ತೇನೆ ಅಕ್ಷರೇಣ ಪರಂಪದಂ ಪರಂಪುರುಷ ಅವಿದ್ಯಾಯೀತ. ಇದ್ರ ಬಗ್ಗೆ ಮತ್ತೆಷ್ಟು ಚರ್ಚಾ. ಏನು, ಸ ತೇಜಸಿ ಸೂರ್ಯೇ ಸಂಪನ್ನ ಯಥಾ ಪಾದೋದರಸ್ತ್ವಚಾ ವಿನಿರ್ಮುಚ್ಯತೆ ಏವಂ ಹಿ ಸ ಪಾಪ್ಮನ ವಿನಿರ್ಮುಕ್ತಃ ಸ ಸಾಭಿ ಉನ್ನೀಯತೆ ಬ್ರಹ್ಮಲೋಕಾಂ. ಯಾರು ಈ ಭಗವಂತನನ್ನು ತ್ರಿಮಾತ್ರೇಣ ಅಕಾರ ಉಕಾರ ಮಕಾರಗಳೆಂಬ ಮೂರೂ ಮಾತ್ರೆಗಳಿಂದ ಕೂಡಿದ ಅಕ್ಷರದಿಂದ ಪರಮಾತ್ಮನನ್ನು ಧ್ಯಾನ ಮಾಡ್ತಾನೋ ಅವ ತೇಜೋಮಯನಾದ ಸೂರ್ಯನಲ್ಲಿ ಹೋಗ್ತಾನ. ಆ ಸೂರ್ಯನಲ್ಲಿ ಯಥಾಪಾದೋದರಸ್ತ್ವಚಾ ವಿನಿರ್ಮುಚ್ಯತೆ, ಹೇಗೆ ಹಾವು ಪೊರೆ ಬಿಡಬೇಕು, ಹಾವು ಹೇಗೆ ಪೊರೆ ಕಳ್ಕೊಳ್ಬೇಕು. ಪಾದೋದರ ಅಂದ್ರೆ ಹಾವು, ಬರ್ಕೊಂಡಿಟ್ಕೊಳ್ರಿ. ಪಾದೋದರ ಅಂದ್ರೆ ಹಾವು ಅಂತ, ತ್ವಚ ಅಂದ್ರೆ ಚರ್ಮ. ಹಾವು ಮತ್ತ ಮೈ ಮೇಲಿಂದು ಹೆಂಗ ಚರ್ಮ ಬಿಡ್ತದೋ, ಪೊರೆ ಬಿಡ್ತದೋ ಹಂಗ ವಿನಿರ್ಮುಚ್ಯ ಬಿಟ್ಟು ಇದೆಯಾ. ಇವೇನ್ ಬಿಡ್ತಾನ? ಅಲ್ಲಿ ಅದು ಬಿಡ್ತಪ್ಪ. ಇದೇನ್ ಬಿಡ್ತಾನೆ ಇಲ್ಲಿ ಅಂತ ಕೇಳಿದ್ರೆ ಪ್ರಾರಬ್ಧ ಕರ್ಮ ಅಲ್ಲಿಗೆ ಮುಗೀತದಂತ. ಎಲ್ಲಿ ಮುಗೀತದ? ಪ್ರಾರಬ್ಧ ಕರ್ಮ ಅಲ್ಲಿಗೆ ಮುಗೀತದ. ಹೇಳ್ತೀನಿ ಮತ್ತೆ ಮುಂದೆ. ಬಿಟ್ಟುಕೊಂಡು ಅವ ಏನಾಗ್ತಾನ ಮತ್ತೆ ಸಾಮವೇದಾಭಿಮಾನಿಗಳಿಂದ ಉನ್ನೀಯತೆ ಬ್ರಹ್ಮಲೋಕಂ, ಬ್ರಹ್ಮಲೋಕಕ್ಕೆ ಹೋಗ್ತಾನವ. ಎಲ್ಲಿ ಹೋಗ್ತಾನವ? ಬ್ರಹ್ಮಲೋಕಕ್ಕೆ ಹೋಗ್ತಾನ. ಬ್ರಹ್ಮಲೋಕ ಅಂದ್ರ ಇವ ಪ್ರತೀಕಾಲಂಬನ. ಇವ ಈ ಪ್ರತೀಕಾಲಂಬನ ಸುಷುಮ್ನಾ ನಾಡಿಯಿಂದ ಹೊರಬಂದು ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಯಂ ಪುರುಷಮೀಕ್ಷತೆ. ಅಲ್ಲಿ ಬ್ರಹ್ಮದೇವ್ರ ಕಡೆ ಪಾಠ ಆಗ್ತಂತೀವ್. ಮತ್ತೆ ಆ ಬ್ರಹ್ಮದೇವ್ರ ಕಡೆಯಿಂದ ಪಾಠ ಆದಾಗ ಪೂರ್ಣ ಅವನಿಗೆ ಜ್ಞಾನ ಆಗಿ ಮುಕ್ತನಾಗ್ತಾನೆ ಅಂತ. ಇಷ್ಟು ಅಂತೂ ಒಂದು ಅಪರೋಕ್ಷ ಜ್ಞಾನ ಆದ ಮೇಲೆ ಭಗವಂತನ ಉಪಾಸನ ಮಾಡಿದರೆ, ಧ್ಯಾನ ಮಾಡಿದರೆ ಎಲ್ಲೆಲ್ಲಿ ಲೋಕಕ್ಕೆ ಹೋಗ್ತಾರೆ, ಹೆಂಗೆಂಗ್ ಹೋಗ್ತಾರೆ ಇತ್ಯಾದಿ ವಿಚಾರಗಳನ್ನೆಲ್ಲವನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.